ಸರಸ್ವತಿ ಅಂದ್ರೆ ಏನು ತಿಳ್ಕೊಂಡಿರಿ? ಮೊನ್ನೆ ಅಧಿಕ ಮಾಸಕ್ಕೆ ಎಲ್ಲರನ್ನು ಕೂಡಿಸಿ ದಂಪತಿ ಪೂಜೆ ಮಾಡುವಾಗ ಕೂಡಿಸಿದಾಗ ಎಲ್ಲೇ ಒಂದು 2 ಮಣಿ ಮೇಲೆ ಕೂತವ್ರು ಅಂತ ತಿಳ್ಕೊಬೇಡ್ರಿ. ಜಗತ್ತಿಗಿಂತಲೂ ಅವರ ಗಾತ್ರ ದೊಡ್ಡದಿದೆ. ಗಿಡಕ್ಕಿಂತಲೂ ಬೀಜ ಸೂಕ್ಷ್ಮ ಇರ್ತದೆ ಹೊರತು ದೊಡ್ಡದಿರೋದಿಲ್ಲ. ದೊಡ್ಡವರು ಬೀಜ ಆದ್ರೆ ಹೇಗೇನು ಪ್ರಶ್ನೆ? ನಮ್ಮ ತಲೆಯಲ್ಲೇ ಬರೋದಿಲ್ಲ ಅದು. ಅವರೆಲ್ಲೋ ಇಲ್ಲಿ ಮೂಲೆ ಕೂತಾರ ಕಾಣಿಸ್ತದೆ 4 ಮಾರಿ ಮಾಡ್ಕೊಂಡು ಅಂತ. ಜಗತ್ತು 50 ಕೋಟಿ ಯೋಜನ ವಿಸ್ತೀರ್ಣವಾಗಿದ್ದರೆ ಇದು 10 ಕೋಟಿ ಯೋಜನ ವಿಸ್ತೀರ್ಣವಾದದ್ದು ಮಹತ್ತತ್ವ ಇದೆ. ಅಂತಹ ಶತಕೋಟಿ ಯೋಜನ ದಶಕೋಟಿ ಯೋಜನ ವಿಸ್ತೀರ್ಣವಾದದ್ದು 10 ಕೋಟಿ. ಇದು ಬರೀ 50 ಕೋಟಿ. ಆ ದಶಕೋಟಿ ಯೋಜನ ವಿಸ್ತೀರ್ಣವಾದ ಮಹತ್ತತ್ವಾತ್ಮಕ ದೇಹ ಇರುವಂತಹ ಬ್ರಹ್ಮದೇವರು, ಸ್ವಲ್ಪ ಕಡಿಮೆ ಸರಸ್ವತಿ. ಆದರೆ ಇಂತಹ ದೊಡ್ಡವರು ಈ ಸಣ್ಣದಕ್ಕೆ ಬೀಜ ಆಗೋದು ಹೇಗೆ? ಗಿಡಕ್ಕಿಂತ ಬೀಜನೇ ದೊಡ್ಡದಾಯ್ತಲ್ಲ ಅನ್ನೋದು ಮತ್ತೊಂದು ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ದೃಷ್ಟಾಂತದಲ್ಲಿ ಎಷ್ಟು ಸಾಮ್ಯನೋ ಅಷ್ಟು ತಿಳ್ಕೊಳ್ರಿ, ಭಾಳ ತಲೆ ಕೆಡಿಸ್ಕೊಳ್ಬೇಡ್ರಿ ಅಂದ್ರು. ಪ್ರಸಿದ್ಧವಾದ ಬೀಜದಂತೆ ಇವರು ಬೀಜ ಅಲ್ಲ, ಕಾರಣರು ಅನ್ನೋ ಅರ್ಥದಲ್ಲಿ ಅಭಿವ್ಯಕ್ತಿ. ಬೀಜ ವಭಯೋರಭೇದ. ಬೀಜ ಅಂದ್ರೆ ಅಭಿವ್ಯಕ್ತಿಗೆ ಕಾರಣರಾದವರು, ವ್ಯಂಜಕರಾದವರು. ಆದ್ದರಿಂದ ಇವರಿಗೆ ಬೀಜ ಅಂತ ಕರೆಯೋದು. ಈ ಬೀಜಕ್ಕೂ ಅದೇ ಕಾರಣಕ್ಕೆ, ಗಿಡದ ಅಭಿವ್ಯಕ್ತಿಗೆ ಕಾರಣವಾದದ್ದರಿಂದಲೇ ಇದನ್ನು ಬೀಜ ಅಂತ ಕರೆಯೋದು. ಆದ್ರೆ ಅಷ್ಟೇ ಸಾಮ್ಯ ತೆಗೆದುಕೊಳ್ಳಿ, ಮುಂದಿಂದೆಲ್ಲ ಅಲ್ಲ. ಇವರೂ ಕೂಡ ಜಗತ್ತಿನ ಅಭಿವ್ಯಕ್ತಿಗೆ ಕಾರಣರು. ಮಹತ್ತತ್ವಾಭಿಮಾನಿಗಳಾದ ಬ್ರಹ್ಮದೇವರು ಸರಸ್ವತಿಯರು ಇಲ್ಲದಿದ್ದರೆ ಈ ಜಗತ್ತು, ಬ್ರಹ್ಮಾಂಡದೊಳಗಿನ ಪದಾರ್ಥಗಳು ಯಾವುಗಳು ಅಭಿವ್ಯಕ್ತವಾಗ್ತಿರಲಿಲ್ಲ ಈ ರೂಪದಲ್ಲಿ. ಇಷ್ಟು ವೈವಿಧ್ಯಮಯವಾದ ಪ್ರಪಂಚದ ಅಭಿವ್ಯಕ್ತಿಗೆ ಅವರು ಕಾರಣರಾಗಿದ್ದಾರೆ. ಆದ್ದರಿಂದ ಬೀಜ ಅಷ್ಟು. ಅದಕ್ಕಂತಾರೆ ಬೀಜಭೂತ, ವಿಕಾರ ಇಲ್ಲ, ನಿಮಿತ್ತ. ಬೀಜಭೂತ ವಪಿಹ್ಯಸ್ಯ ಬ್ರಹ್ಮ ಚೈವ ಸರಸ್ವತಿ. ಬ್ರಹ್ಮದೇವರು ಸರಸ್ವತಿಯರು ಇಬ್ಬರು ಬೀಜಭೂತರಾಗಿದ್ದರೂ ಕೂಡ ನರಿಷ್ಯತೋ ಜಗತ್ ಸೃಷ್ಟೌ. ಜಗತ್ತಿನ ಸೃಷ್ಟಿಯಾದಾಗ ಇವರಿಗೆ ನಾಶ ಇಲ್ಲ. ಬೀಜ ತಾನು ಒಡೆದು ನಾಶವಾಗಿ ಗಿಡವನ್ನು ಹುಟ್ಟಿಸ್ತದೆ. ಇವರು ನಾಶ ಆಗೋದಿಲ್ಲ. ಜಗತ್ತನ್ನು ಹುಟ್ಟಿಸಿಯೂ ನೋಡ್ತಾ ನಿಂತಿರ್ತಾರೆ ಇಬ್ಬರು ಕೂಡ. ವಟವೃಕ್ಷಾದಿ ಬೀಜವತ್. ವಟವೃಕ್ಷಾದಿ ಬೀಜಗಳು ಹೇಗೆ ನಾಶ ಹೊಂದುತ್ತವೋ ಹಾಗೆ ಇವರು ನಾಶ ಹೊಂದೋದಿಲ್ಲ. ವ್ಯತಿರೇಕ ದೃಷ್ಟಾಂತ ಅಂತಾರೆ ಇದಕ್ಕೆ. ಸ್ವಕಾರ್ಯತೋ ಮಹಾಂತೌಚ. ತಾವು ಹುಟ್ಟಿಸುವ ಜಗತ್ತಿಗಿಂತಲೂ ದೊಡ್ಡವರಾಗಿದ್ದಾರೆ. ಗುಣತೋ ರೂಪತಸ್ತತ. ಪರಿಮಾಣವೂ ದೊಡ್ಡದು, ಗುಣಗಳೂ ಹೆಚ್ಚು. ಬೇಕಾದಷ್ಟು ಸದ್ಗುಣಗಳು ಇವರಲ್ಲಿವೆ. ಅದ್ಯಾವುದೂ ಜಗತ್ತಿನೊಳಗಿಲ್ಲ. ಬೀಜದಲ್ಲಿರುವ ಗುಣನೇ ವೃಕ್ಷದಲ್ಲಿ ಬಂದಿರುತ್ತದೆ. ಆದರೆ ಜಗತ್ತಿನಲ್ಲಿ ಕಾಣದ ಅನಂತ ಗುಣಗಳು ಬ್ರಹ್ಮದೇವರಲ್ಲಿ ಸರಸ್ವತಿಯರಲ್ಲಿದೆ. ಬೀಜದಲ್ಲಿ ಸಿಹಿ ಗುಣ ಸೂಕ್ಷ್ಮವಾಗಿರುತ್ತದೆ. ಅದೇ ಆ ಹಣ್ಣಿನೊಳಗೆ ನಮಗೆ ಕಾಣಿಸ್ತದೆ, ಗಿಡದೊಳಗೆ ಕಾಣಿಸ್ತದೆ. ಹಾಗೆ ಬ್ರಹ್ಮದೇವರಲ್ಲಿದ್ದ ಗುಣವೇ ಜಗತ್ತಿನಲ್ಲಿ ತೋರೋದು ಅಂದ್ರೆ ಬ್ರಹ್ಮದೇವರಲ್ಲಿ ಅನಂತ ಗುಣ ಇದೆ, ಜಗತ್ತಿನಲ್ಲಿ ಅದ್ಯಾವುದಿಲ್ಲ. ಹಾಗಾದರೆ ಗುಣದಿಂದಲೂ ಬಹಳ ಅಧಿಕರು, ಪರಿಮಾಣದಿಂದಲೂ ಅಧಿಕರು ಆಗಿದ್ದರೂ ಕೂಡ ಕೇವಲ ಅವರು ನಿಮಿತ್ತರಾದದ್ದರಿಂದ, ಅಭಿವ್ಯಂಜಕರಾದದ್ದರಿಂದ ಬೀಜ ಅಂತ ಕರೀತಾರೆ. ಹೇಗೆ? ಪೃಥಿವ್ಯುದಕವತ್ ತಸ್ಮಾತ್ ಬೀಜತ್ವಂ ನತು ಬೀಜವತ್. ಬೀಜ ಅಂದ್ರೆ ಪ್ರಸಿದ್ಧವಾದ ಬೀಜದಂತೆ ಇವರು ಬೀಜ ಅಲ್ಲ, ಸಹಕಾರಿ ಕಾರಣರು. ಜಗತ್ತು ಬೆಳೆಯೋದಕ್ಕೆ ಅಷ್ಟೇ ಅರ್ಥವೇ ಹೊರತು ತಾವೇ ಜಗತ್ತಾಗ್ತಾರೆ, ಜಗತ್ತಿಗಿಂತಲೂ ಚಿಕ್ಕವರಾಗಿದ್ದಾರೆ, ಅಥವಾ ಜಗತ್ತಿನ ಗುಣಗಳಿಗಿಂತಲೂ ಕಡಿಮೆ ಗುಣಗಳಿವೆ, ಇದ್ಯಾವುದೂ ಅಲ್ಲ. ಅರ್ಥವಾಯ್ತಾ? ಈ ಬೀಜ ನಾಶವಾಗಿ ಗಿಡವಾಗತ್ತೆ. ಬ್ರಹ್ಮ ಸರಸ್ವತಿಯರು ನಾಶ ಹೊಂದೋದಿಲ್ಲ. ಬೀಜದಲ್ಲಿ ಸ್ವಲ್ಪೇ ಗುಣ ಇರುತ್ತದೆ. ಅದರ ವೃಕ್ಷ ಬೆಳೆದಾಗ ಅದರಲ್ಲಿ ಬಹಳ ಗುಣಗಳು ಇರುತ್ತವೆ. ಇಲ್ಲಿ ಉಲ್ಟಾ, ಇವರಲ್ಲೇ ಗುಣಗಳು ಜಾಸ್ತಿ ಇವೆ. ಇವರು ಚಿಕ್ಕವರು, ಬೀಜ ಚಿಕ್ಕದು, ಅದು ದೊಡ್ಡದು. ಆದರೆ ಇವರೇ ದೊಡ್ಡವರು, ಜಗತ್ತೇ ಚಿಕ್ಕದು. ಎಲ್ಲ ವ್ಯತ್ಯಾಸ ಇದೆ. ಹಾಗಾದ್ರೆ ಇಷ್ಟೆಲ್ಲ ಇದ್ರೆ ಬೀಜ ಅಂತ ಯಾಕೆ ಕರಿಬೇಕಾಗಿತ್ತು ಇವರನ್ನ? ಕರೆಯೋದು ಕರೆದು ತಲೆ ಕೆಡಿಸ್ತೀರಲ್ಲ. ಅಂದ್ರೆ ಬೀಜ ಅನ್ನುವ ಶಬ್ದಕ್ಕೆ ಅರ್ಥ ಬಹಳ ಇದೆ. ನಿಮಗೆ ತಲೆ ಇಲ್ಲ ಅನ್ನೋದಕ್ಕೆ ತಲೆ ಕೆಡ್ತಾ ಇದೆ. ಸರಿಯಾಗಿ ತಲೆ ಇದ್ರೆ ಅದು ಕೆಡೋದೇ ಇಲ್ಲ. ಬೀಜ ಶಬ್ದದ ಎಷ್ಟು ಅರ್ಥಗಳನ್ನು ತಿಳ್ಕೊಳ್ಳಿ. ಪೃಥ್ವಿ ಉದಕಗಳನ್ನು ಬೀಜ ಅಂತ ಕರೀತಾರೆ. ಒಂದು ಗಿಡ ಬೆಳೆಯೋದಕ್ಕೆ ಮಣ್ಣು ನೀರು ಬೇಕಲ್ಲ, ಅವುಗಳನ್ನು ಬೀಜ ಅಂತಾರೆ. ಆ ಅರ್ಥದ ಬೀಜರು ಇವರಿಬ್ಬರು. ಈ ಬೀಜ ಅಲ್ಲ. ಪೃಥಿವ್ಯುದಕವತ್ ತಸ್ಮಾತ್ ಬೀಜತ್ವಂ ನತು ಬೀಜವತ್.
ಪೃಥ್ವಿ ಅಥವಾ ನೀರು ಇವುಗಳನ್ನಾದರೂ ಬೀಜ ಅಂತ ಕರೆಯೋದಕ್ಕೆ ಕಾರಣ ಏನು? ವ್ಯಂಜಕತ್ವ. ಗಿಡದ ಅಭಿವ್ಯಕ್ತಿಗೆ ಪೃಥ್ವಿಯೂ ಕಾರಣ, ಮಣ್ಣೂ ಕಾರಣ, ನೀರೂ ಕಾರಣ. ಹಾಗೆ ಇವರಿಬ್ಬರು ಕಾರಣರಾಗಿದ್ದಾರೆ. ವ್ಯಂಜಕತ್ವಾತ್ ನಚಾಲ್ಪತ್ವಾತ್. ಅಲ್ಪತ್ವ ಇದೆ, ನಾಶ ಇದೆ ಅನ್ನೋ ಕಾರಣಕ್ಕೆ ಇವರು ಬೀಜರಲ್ಲ, ಅಭಿವ್ಯಂಜಕರಾದದ್ದರಿಂದ ಬೀಜ. ಹಾಗಾದರೆ ಏನಾಯಿತು? ಗಿಡ ಬೆಳೆಯುವುದಕ್ಕೆ ಮಣ್ಣು ನೀರುಗಳು ಯಾವ ಸ್ಥಾನದಲ್ಲಿದ್ದು ಬೀಜದ ಅಭಿವ್ಯಕ್ತಿಗೆ ಕಾರಣವಾಗತ್ತೋ ಹಾಗೆ ಜಗತ್ತು ಬರೋದು ಪ್ರಕೃತಿ ಎಂಬ ಬೀಜದಿಂದಲೇ, ಜಡ ಪ್ರಕೃತಿಯಿಂದಲೇ ಜಗತ್ತೆಂಬ ವೃಕ್ಷ ಬಂದದ್ದು. ಆದರೆ ಆ ಜಡ ಪ್ರಕೃತಿ ಜಗತ್ತಿನ ರೂಪದಲ್ಲಿ ಪರಿಣಾಮ ಹೊಂದೋದಕ್ಕೆ ಮಣ್ಣು ನೀರಿನ ಸ್ಥಾನದಲ್ಲಿ ಸಹಾಯಕರಾಗಿ ಬೇಕಲ್ಲ, ಆ ಕೆಲಸವನ್ನು ಬ್ರಹ್ಮ ಸರಸ್ವತಿಯರು ಮಾಡ್ತಾರೆ. ಈ ಬೀಜ ಜಗತ್ತಿನ ರೂಪದಲ್ಲಿ ವಿಕಾರ ಹೊಂದೋದಕ್ಕೆ ಸಹಾಯ ಮಾಡ್ತಾರೆ, ದೇವರ ಸೇವೆ ಮಾಡಿ ಆ ಕೆಲಸ ಮಾಡ್ತಾರೆ ಅಷ್ಟೆ. ಇನ್ನು ಲಕ್ಷ್ಮೀದೇನು ಕೆಲಸನೇ ಇಲ್ಲೇನೋ? ಮಗ ಸೊಸಿ ಬಂದು ಅತ್ತಿನ ಹೊರಗೆ ಹಾಕಿದ್ರೋ ಹೇಗೆ? ಬಂದು ಅಂದ್ರೆ ಮಗ ಇದ್ದ, ಸೊಸಿ ಬಂದ್ಲು ಅಂತ ಇಟ್ಕೊಳ್ರಿ. ಅಲ್ಲ, ಮಹಾಕ್ಷ್ಮಾವದ್ ರಮಾಸ್ಮೃತ. ಲಕ್ಷ್ಮೀದೇವಿದು ಇವ್ರಿಗಿಂತ ದೊಡ್ಡ ಸ್ಥಾನ, ತನ್ನ ಅಧಿಕಾರ ಬಿಟ್ಟು ಕೊಟ್ಟಿಲ್ಲ ಅವಳು ಅತ್ತಿ. ಏನು ಅವಳ ಅಧಿಕಾರ ಅಂದ್ರೆ ಮಹಾಕ್ಷ್ಮ. ಮಹಾಕ್ಷ್ಮ ಅಂದ್ರೆ ಭೂಮಿ, ಮಹಾಭೂಮಿಯ ಸ್ಥಾನದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ, ಸರಸ್ವತಿ ಅಲ್ಲ. ಏನು ಮಹಾಕ್ಷ್ಮ ಅಂದ್ರೆ? ಅಂಡ, ಬ್ರಹ್ಮಾಂಡನೇ ಮಹಾಕ್ಷ್ಮ ಅಂದ್ರೆ ಜಗತ್ತು. ಗಿಡ ಬೆಳಿಬೇಕಾಗಿದೆ, ಮಣ್ಣು ಬೇಕು, ನೀರು ಬೇಕು, ಎಲ್ಲಿಂದ ಬರ್ಬೇಕು? ಬ್ರಹ್ಮಾಂಡ ಅಂತ ಒಂದಿದ್ರೆ ತಾನೇ ಮಣ್ಣು ನೀರು ಬರೋದು. ಎಷ್ಟು ನೀರು ಉಪಯೋಗಿಸಿದರೂ ನೀರು ಖಾಲಿ ಆಗೋದಿಲ್ಲ. ಎಷ್ಟು ಮಣ್ಣು ಗಿಡಗಳ ರೂಪದಲ್ಲಿ ವಿಕಾರ ಹೊಂದಿದರು. ಎಲ್ಲ ನಮ್ಮ ನಿಮ್ಮ ಮಾನವರ ದೇಹ ಎಲ್ಲ ಇದು ಮಣ್ಣೆ. ಮಣ್ಣಿಂದ ಕಾಯ, ಮಣ್ಣಿಂದ ದಾಸರು ಹಾಡಿದ್ದಾರೆ. ಈ ಕಾಯ ಬಂದಿದ್ದೇ ಮಣ್ಣಿಂದ. ನಮ್ಮ ನಿಮ್ಮೆಲ್ಲರ ಅಲ್ಲ, ಅನಂತ ಜೀವರಾಶಿಗಳ, ಪಶು ಪಕ್ಷಿ ಕ್ರಿಮಿ ಕೀಟ, ಕೆಲವು ಕಡೆಗೆ ನೀರು ಜಾಸ್ತಿ ಇರಬಹುದು, ಮಣ್ಣು ಜಾಸ್ತಿ ಇರಬಹುದು, ಏನೇ ಇರಬಹುದು, ಅಂತೂ ಪಾಂಚಭೌತಿಕ ಎಲ್ಲವೂ. ಮಣ್ಣಿನಿಂದಲೇ ಈ ಎಲ್ಲ ಶರೀರಗಳು ಬಂದದ್ದು, ಗಿಡಗಳು ಬಂದದ್ದು, ಬೇರೆ ಬೇರೆ ಪದಾರ್ಥಗಳಾರದ್ದು. ನೀರು ಬೇಕು ಎಲ್ಲದಕ್ಕೂ. ಇಷ್ಟಾದರೂ ಖಾಲಿಯಾಗಿದೆನೋ? ಉಣ್ಲಿಕ್ಕೂ ಕಡಿಮೆ ಇಲ್ಲ, ದೇಹಕ್ಕೂ ಕಡಿಮೆ ಇಲ್ಲ, ಗಿಡಗಳಿಗೂ ಕಡಿಮೆ ಇಲ್ಲ, ಬೆಳಿತಾನೇ ಇದೆ. ಯಾಕೆ? ಬ್ರಹ್ಮಾಂಡನೇ ಸೋರ್ಸು. ಈ ಬ್ರಹ್ಮಾಂಡದೊಳಗೆ ಎಷ್ಟು ನೀರು ಖಾಲಿ ಮಾಡಿದ್ರು ಮತ್ತೆ ನೀರು ಬರ್ತಿರ್ತದೆ, ಎಷ್ಟು ಮಣ್ಣು ಉಪಯೋಗಿಸಿದ್ರು ಮತ್ತೆ ಮಣ್ಣು ಸೃಷ್ಟಿ ಆಗ್ತಾ ಇರ್ತದೆ. ಖಾತ ಪೂರ ವರೇಣವೈ, ಎಷ್ಟೇ ತಗ್ಗಿ ತೋಡಿದ್ರು ಮತ್ತೆ ತುಂಬಿಡ್ತದೆ ಮಣ್ಣು. ಹೆಂಗೆ ತುಂಬುತ್ತದೋ ತುಂಬುತ್ತದೆ. ಅಂದಮೇಲೆ ಏನಾಯ್ತು? ಮಣ್ಣು ನೀರುಗಳು ಖಾಲಿ ಆಗದೇ ಇರೋದಕ್ಕೆ ಕಾರಣ ಈ ಬ್ರಹ್ಮಾಂಡವೆಂಬ ದೊಡ್ಡ ಸೋರ್ಸ್ ಇದೆ ನಮಗೆ. ಹೀಗಾಗಿ ಅದು ಬರ್ತಾನೇ ಇರ್ತದೆ. ಆ ಬ್ರಹ್ಮಾಂಡ ಇದೆ ಅನ್ನೋದಕ್ಕೆ ಈ ಮಣ್ಣು, ಈ ನೀರು, ಈ ಮಣ್ಣು ನೀರಿದೆ ಅನ್ನೋದಕ್ಕೆ ಈ ಗಿಡ. ಹಾಗಾದ್ರೆ ಜಗತ್ತೊಂದು ಗಿಡವಾದರೆ ಆ ಗಿಡಕ್ಕೆ ಬ್ರಹ್ಮ ಸರಸ್ವತಿಯರು ಮಣ್ಣು ನೀರಿನಂತಿದ್ದರೆ ಬ್ರಹ್ಮಾಂಡದಂತೆ ಲಕ್ಷ್ಮಿ ಇದ್ದಾಳೆ. ಹಾಗಾದ್ರೆ ಅವಳದೇ ದೊಡ್ಡ ಸ್ಥಾನ ಆಯಿತು ಅಲ್ವಾ? ಅಂದ್ರೆ ಸರಸ್ವತಿ ಬ್ರಹ್ಮರಿಗೆ ಶಕ್ತಿಯನ್ನ ತುಂಬುವವಳೇ ಅವಳು. ಈ ಮಣ್ಣು ನೀರುಗಳನ್ನ ಹೇಗೆ ಬ್ರಹ್ಮಾಂಡ ತುಂಬುತ್ತದೆ, ಆ ಮಣ್ಣು ನೀರಿನಿಂದ ಈ ಹೊರಗಿನ ಗಿಡಗಳು ಹುಟ್ಟುತ್ತವೋ, ಜಗತ್ತೇ ಒಂದು ಗಿಡ ಅಂತ ಭಾವಿಸಿದಾಗ ಬ್ರಹ್ಮ ಸರಸ್ವತಿಯರು ಮಣ್ಣು ನೀರಿನಂತೆ ಸಹಾಯಕರಾದರೆ ಅವರಿಗೆ ಶಕ್ತಿ ತುಂಬುವ ಬ್ರಹ್ಮಾಂಡದ ಸ್ಥಾನದಲ್ಲಿದ್ದವಳು ಲಕ್ಷ್ಮೀದೇವಿ. ಬ್ರಹ್ಮಾಂಡ ಇದು ಮಣ್ಣು ನೀರುಗಳನ್ನು ತುಂಬುತ್ತದೆ ಅಂತ ಹೇಗೆ ಹೇಳ್ತೀರಿ? ತಿಂತೀರಲ್ಲ ಮತ್ತೆ. ಶ್ರೀಮದಾಚಾರ್ಯರಂತಾರೆ, ಭುಕ್ತಂ ಭುಕ್ತಂ ನಹೀಯತೆ. ದಿವಸ ಊಟ ಮಾಡ್ತೀರಿ, ಕಡಿಮೆ ಬಿದ್ದುದೇನು? ಏನು ಕಡಿಮೆ ಬಿದ್ದಿಲ್ಲ. ಮತ್ತೆ ಊಟ ಮಾಡ್ತೀರಿ, ಮತ್ತೆ ಹೊಸ ಧಾನ್ಯ ಬಂದೇ ಬರ್ತದೆ, ಚೀಲ ಬರ್ತದೆ, ಹರಿತಾರೆ, ಸುರಿತಾರೆ, ಅನ್ನ ಆಗ್ತದೆ, ಕತ್ತರಿಸಿ ಹೊಡೆಯೋದು, ಹೋಗೋದು. ಮತ್ತೆ ಯಾರು ವಿಚಾರ ಮಾಡ್ತಾರೆ? ಇದು ಖಾಲಿ ಆಗ್ತಾ ಇಲ್ಲ, ಯಾಕೆ? ಹಾಗಾದ್ರೆ ಬ್ರಹ್ಮಾಂಡದೊಳಗೆ ಎಂದಿಗೂ ಎಷ್ಟು ತಿಂದ್ರೂ ಖಾಲಿ ಆಗದೆ ಇರೋ ಹಾಗೆ ದೇವರು ವ್ಯವಸ್ಥೆ ಮಾಡಿದ್ದಾನೆ, ಅದನ್ನು ಮರಿಬಾರದು. ಆ ಬ್ರಹ್ಮಾಂಡದ ಜವಾಬ್ದಾರಿ ಯಾರಿಗೆ ಕೊಟ್ಟಿದ್ದಾನೆ? ಲಕ್ಷ್ಮೀದೇವಿ. ಎಷ್ಟು ಉಂಡ್ರೂ ಕಡಿಮೆ ಆಗೋದಿಲ್ಲ. ಮಯಾಸೋ ಅನ್ನಮತ್ತಿ, ಯಹ ಅನ್ನಮತ್ತಿ ಸಹ ಮಯಾತ್. ಯಾರ ಜಗತ್ತಿನೊಳಗೆ ಅನ್ನ ತಿಂತಾರೋ ಅವರು ನನ್ನಿಂದ ತಿಂತಾರೆ ಅಂತ ಅರ್ಥ ಆಯ್ತಿಲ್ಲ? ಯಾಕೆ ಲಕ್ಷ್ಮೀದೇವಿಯನ್ನು ಅತ್ತಿ ಅತ್ತಿ ಅಂತ ನಾ ಕರೆದೆ ಇಷ್ಟೋ ತನಕ? ಮಯಾಸೋ ಅನ್ನಮತ್ತಿ.
ಯಾರೇ ಹತ್ತಿ ಅಂತ ಆಗಬೇಕಾದ್ರೆ ಈ ಹತ್ತಿ ಇದ್ರೆ ನಾವು ಹತ್ತಿ, ಇಲ್ಲದೆ ಇದ್ರೆ ಹತ್ತಿ, ಕೊನೆಗೆ ಸತ್ತಿ. ಅಂಡೋ ಮಹಾಕ್ಷ್ಮ ಸಂಪ್ರೋಕ್ತ ತತಃ ಪೃಥ್ಯುದಕಂ ತಥಾ ಜಾಯತೆ ನಿತ್ಯಶಸ್ತಸ್ಮಾತ್ ಭುಕ್ತಂ ಭುಕ್ತಂ ನಹೀಯತೆ. ಎಷ್ಟು ಊಟ ಮಾಡಿದ್ರೂ ಮುಗಿಯೋದಿಲ್ಲ. ಯಾಕೆಂದ್ರೆ ಬ್ರಹ್ಮಾಂಡ ಅಷ್ಟು ಸೋರ್ಸ್ ಇದೆ ಅದರೊಳಗೆ. ಅದಕ್ಕೆ ದೇವರಿಗೆ ಅಕ್ಷಿತಿ ಅಂತ ಇನ್ನೊಂದು ಹೆಸರಿದೆ. ಎಷ್ಟು ಊಟ ಮಾಡಿದ್ರೂ ಮುಗಿಯೋದಿಲ್ಲ. ಬೇಕಾದಷ್ಟು ತಿನ್ರಿ, ಕೊಡ್ತಾ ಇರ್ತಾನೆ ಹಾಗೆ. ಸುಮ್ಮನೆ ಇವತ್ತೆಲ್ಲರೂ ಏನೋ ಹೇಳ್ತಾರೆ, ಮಾತು ಕೇಳಬೇಡ್ರಿ, ಬಹಳ ಕಷ್ಟ ಇದೆ, ಇಬ್ಬರೇ ಮಕ್ಕಳು ಸಾಕು, ಒಬ್ಬರೇ ಮಕ್ಕಳು ಸಾಕು, ಬಹಳ ಜನ ಆದರೆ ಸತ್ತು ಹೋಗ್ತಾರೆ, ತಿನ್ಲಿಕ್ಕಿಲ್ಲ ಉಣ್ಲಿಕ್ಕಿಲ್ಲ ಅಂತ ಏನೇನೂ ವಿಚಾರ ಮಾಡಿಬಿಟ್ರು. ಒಬ್ಬೊಬ್ರು 25 ಮಕ್ಕಳು ನಡ್ರಿ ಏನು ದಾಳಿ. ತತ್ರಾಪ್ಯುದಕವದ್ ಬ್ರಹ್ಮ ಮೃದ್ವಚ್ಚಾಪಿ ಸರಸ್ವತಿ. ಮನೆಯಲ್ಲಿ ಸ್ಥಳ ಇಲ್ಲ ಅಂದ್ರೆ ಇಲ್ಲಿ ಕಳಿಸ್ರಿ, ಇದು ಬೇಕಾದಷ್ಟು ಫೌಂಡೇಶನ್ ಹಾಕಿದೆ, ಇನ್ನೂ ಈ 10 ಫ್ಲೋರ್ ಕಟ್ಟಬಹುದು. ತತ್ರಾಪ್ಯುದಕವದ್ ಬ್ರಹ್ಮ ಮೃದ್ವಚ್ಚಾಪಿ ಸರಸ್ವತಿ ಜಲಾಧಾರ ಯಥೋ ಮೃಚ್ಛ ಸರ್ವತ್ರಾಪಿ ವ್ಯವಸ್ಥಿತ ಅನ್ಯಥಾತು ರಜೋಭೂತ ನೀಯತೆ ವಾಯುನಾಖಿಲ. ನೋಡ್ರಿ, ಮತ್ತದರೊಳಗೂ ತಾರತಮ್ಯ ಬಿಡೋದಿಲ್ಲ ಶ್ರೀಮದಾಚಾರ್ಯರು. ಸರಸ್ವತಿ ಹಾಗೂ ಬ್ರಹ್ಮದೇವರು ಮಣ್ಣು ನೀರಿನಂತೆ ಸಹಕಾರಿಯಾಗಿದ್ದಾರೆ ಅಂತ. ಯಾರ ಮಣ್ಣು ಯಾರ ನೀರು? ಕೆಲವರು ಹಾಗೆ ಹೇಳಿಬಿಡ್ತಾರೆ, ಆ ಒಳಗಿನ ತಾರತಮ್ಯ ಮುಚ್ಚಿಟ್ಟು ಬಿಡ್ತಾರೆ. ಸೂರ್ಯ ಚಂದ್ರರಂತೆ ಎಲ್ಲರೂ ಸೇರಿ ನಾವಿದ್ ಬಿಡೋದ್ರಿ, ಯಾರು ಸೂರ್ಯ ಯಾರು ಚಂದ್ರ ಅಂತ ಮತ್ತೆ ಒಳಗೆ ಜಗಳ ಇರ್ತದೆ, ಅದು ಪ್ರಶ್ನೆ ಬರ್ತದೆ. ಅದಕ್ಕೋಸ್ಕರ ಮಣ್ಣು ಯಾರು ನೀರು ಯಾರು ಅಂತ ಪ್ರಶ್ನೆ ಬಂತಲ್ಲಿ. ಶ್ರೀಮದಾಚಾರ್ಯ ಸ್ಪಷ್ಟ ಮಾತಾಡ್ತಾರೆ, ಮಣ್ಣು ಸರಸ್ವತಿ, ನೀರು ಬ್ರಹ್ಮದೇವರು. ಯಾಕೆ? ನೀರಿರೋದಕ್ಕೆ ಮಣ್ಣು ಸ್ಥಿರವಾಗಿದೆ, ನೀರು ದೊಡ್ಡದು, ಮಣ್ಣು ಹಿಂಗಿತ್ತಲು. ನೀರಿನಿಂದಲೇ ಮಣ್ಣು ಬಂದದ್ದು, ಆದ್ದರಿಂದಲೂ ನೀರು ದೊಡ್ಡದು. ನೀರಿನಿಂದ ಮಣ್ಣು ಬಂದದ್ದಷ್ಟೇ ಅಲ್ಲ, ಮಣ್ಣು ಉಳಿಯೋದು ನೀರಿನಿಂದ. ನೀರಿಲ್ಲ ಅಂತ ವಿಚಾರ ಮಾಡ್ರಿ. ನೀರು ಅಂದ್ರೆ ಈ ದಬ ದಬ ಸುರಿಯೋ ನೀರಲ್ಲ, ಹಸಿ ಮಾಯಿಶ್ಚರ್. ಅದು ಇಲ್ಲ ಅಂದ್ರೆ ಮಣ್ಣು ಅಂದ್ರೆ ಏನದು? ಧೂಳು, ಹಾರಾಡಿ ಹೋಗ್ಬಿಡ್ತದೆ ಅಷ್ಟೇ, ಒಂದ್ ಕಡೆಗೆ ಇರೋದೇ ಇಲ್ಲ. ಮಣ್ಣು ಒಂದ್ ಕಡೆಗೆ ಇದೆ ಅಂದ್ರೆ ಅದರೊಳಗೆ ಒಂದು ತರಹದ ಮಾಯಿಶ್ಚರ್ ಇದ್ದದ್ದಕ್ಕೆ ಅದು ಒಂದ್ ಕಡೆಗೆ ಗಟ್ಟಿಯಾಗಿ ಮುದ್ದಿಯಾಗಿ ಉಳಿದಿದೆ. ಇಲ್ಲದೆ ಇದ್ರೆ ಹಾರಾಡಿ ಹೋಗ್ತದೆ, ಕೆಲಸಕ್ಕೆ ಸಿಗೋದೇ ಇಲ್ಲ ನಿಮಗೆ. ಆ ನೀರು ಅಂದ್ರೆ ಬ್ರಹ್ಮದೇವರು. ಹೆಂಡತಿ ಎಲ್ಲಿಯೂ ಹಾರಾಡದೇ ಇದ್ದಾಗ ಗಟ್ಟಿ ಹಿಡ್ಕೊಂಡು ಕೂತವರು ಅಂದ್ರೆ ಗಂಡ ಬ್ರಹ್ಮದೇವರು. ಆದ್ದರಿಂದ ಬ್ರಹ್ಮದೇವರೇ ದೊಡ್ಡವರು ಸರಸ್ವತಿಗಿಂತಲೂ. ಸರಸ್ವತಿ ಮಣ್ಣು, ಬ್ರಹ್ಮದೇವರು ನೀರು. ತತ್ರಾಪ್ಯುದಕವದ್ ಬ್ರಹ್ಮ ಮೃದ್ವಚ್ಚಾಪಿ ಸರಸ್ವತಿ ಜಲಾಧಾರ ಯಥೋ ಮೃಚ್ಛ ಸರ್ವತ್ರಾಪಿ ವ್ಯವಸ್ಥಿತ ಅನ್ಯಥಾ ನೀರಿಲ್ಲದೆ ಇದ್ದರೆ ರಜೋಭೂತ ನೀಯತೆ ವಾಯುನಾಖಿಲ, ಗಾಳಿಯಾಗಿ ಹಾರಿ ಬಿಡ್ತದೆ, ಆಮೇಲೆ ಸಿಗೋದೇ ಇಲ್ಲದು. ಅಥವಾ ಏನಾಗ್ತದೆ? ಗೊತ್ತಾಯ್ತು, ಹೋಗ್ಬೋದು. ಬೀಜ ಸೌರಶಕ್ತಿಯಿಂದ ಆಗ್ತದೆ ಅಂತ ಹೇಳ್ತಾರೆ ಪ್ರಧಾನವಾಗಿ. ಇರಲಿ, ಆದರೂ ವಿಶೇಷವಾಗಿ ಆ ಸಂಪೂರ್ಣವಾಗಿರುವಂತಹ ಮಣ್ಣು, ಯಾವ ಮಣ್ಣು ಹಾಗೂ ನೀರು ಸಹಕಾರಿಯಾಗಿ ಪಕ್ಕದಲ್ಲಿ ಇರಬೇಕೋ ಆ ಮಣ್ಣು ನೀರುಗಳನ್ನು ಇಲ್ಲಿ ದೃಷ್ಟಾಂತವಾಗಿ ಕೊಟ್ಟಿದ್ದಾರೆ. ಅಥವಾ ಸರ್ವನಾಶಸ್ಯ, ಬರೀ ಹಾರಿ ಹೋಗ್ತದೆ ಅಲ್ಲ, ಕೊನೆಗೆ ಸರ್ವನಾಶವೇ ಆಗ್ತದೆ ನೀರಿಲ್ಲ ಅಂತಾದರೆ. ಆದ್ದರಿಂದ ಜಲಾಧಾರ ತತಸ್ಮೃತ, ಬರೀ ಬಿಸಿಯಾಗಿ ಸುಟ್ಟು ಬೂದಿಯಾಗಿ ಬಿಡುತ್ತೆ. ಆದ್ದರಿಂದ ಹಸಿ ಬೇಕು. ವಟಾದಿ ಬೀಜವತ್ತಸ್ಯ ಪುಣ್ಯ ಉದೀರಿತಂ. ಇನ್ನು ಇದನ್ನೇ ನಾನು ಮೊದಲಿಗೆ ಹೇಳಿದೆ ನಿಮಗೆ, ಈಗ ಶ್ಲೋಕದಲ್ಲಿ ಬಂತು. ಶತಮೂಲ ಅಂದ್ರಲ್ಲ, ಅದೇ ನಿಜವಾದ ಬೀಜ. ಬೀಜನೇ ಬೇರಾಯಿತು. ಯಾವುದು? ಪುಣ್ಯ ಮತ್ತು ಪಾಪಗಳು, ಪುಣ್ಯ ಅಪುಣ್ಯ. ಯಾಕೆ? ಅದನ್ನು ಬೀಜ ಅನ್ನೋದ್ರೊಳಗೆ ನಮಗೆ ಸಮಸ್ಯೆ ಇಲ್ಲ. ಜಗತ್ತಿನೊಳಗೆ ಸೇರಿಕೊಂಡು ಹೋಗುವುದೇ ಯಾವುದು ಅದು ಬೀಜ ಆಗಬೇಕು. ಜಗತ್ತಿನಿಂದ ಪೂರ್ಣ ಹೊರಗೆ ಇದ್ದವರು ಬೀಜ ಆಗುವಂತಿಲ್ಲ. ಬ್ರಹ್ಮ ಸರಸ್ವತಿಯರು ಚೇತನರು, ಜಡ ಅಲ್ಲ, ಅವರು ಜಗತ್ತಿನೊಳಗೆ ಸೇರೋದಿಲ್ಲ. ಹೀಗಾಗಿ ಅವರನ್ನು ಬೇರೆ ನೀರು ಮತ್ತು ಮಣ್ಣಿನ ಸ್ಥಾನದಲ್ಲಿ ಇಟ್ಟರು. ಆದರೆ ವೃಕ್ಷದೊಳಗೆ ಜಗತ್ತಿನೊಳಗೆ ಸೇರಿಕೊಂಡು ಹೋಗುವ ವಸ್ತು ಅಂದ್ರೆ
ಪುಣ್ಯ ಪಾಪಗಳು. ಯಾಕೆ ಅಂತ ನಾನು ಹೇಳಿದೆ, ಈ ಜಗತ್ತಿನೊಳಗೇನೆ ಸೇರಿದ್ದು ಒಂದು ಮನಸ್ಸು, ಮನಸ್ಸಿನ ವಿಕಾರಗಳೇ ಪುಣ್ಯ ಪಾಪಗಳು. ಹೀಗಾಗಿ ಪುಣ್ಯ ಪಾಪಗಳು ಜಗತ್ತಿನ ಒಂದು ಭಾಗವಾದದ್ದರಿಂದ ಅದು ನಿಜವಾದ ಬೀಜ. ವಟಾದಿ ಬೀಜವತ್ತಸ್ಯ ಪುಣ್ಯಾಪುಣ್ಯ ಮುದೀರಿತಂ. ಸರಿ, ದೇವರು ಎಲ್ಲಿದ್ದಾನೆ ಎಂದರು, ಬಾಹ್ಯೋದವಚ್ಚಾಗ್ನಿವಚ್ಚ ವಿಷ್ಣುರೇವ ಪ್ರಕೀರ್ತಿತ ಇದೆ ಸತ್ಯ ಸಂಹಿತಾಯ. ಬಾಹ್ಯೋದಕ ಹಾಗೂ ಅಗ್ನಿ ಅದರಂತೆ ಪರಮಾತ್ಮ ಇದ್ದಾನೆ ಅಂತ. ಅದಕ್ಕೆ ನಾನು ಹೇಳಿದೆ ಹಿಂದೆ ಅಂದ್ರೆ ಬರೀ ಆಕಾಶ ಅಲ್ಲ, ಆಕಾಶದಂತೆಯೂ ದೇವರು, ವಾಯುವಿನಂತೆ ದೇವರು ಅಂತ ಹಿಂದೆ ಹೇಳಿದ್ದಾರೆ, ನೀರಿನಂತೆ ಅಗ್ನಿಯಂತೆ ಅಂತ ಇಲ್ಲಿ ಹೇಳಿದ್ದಾರೆ. ಎರಡೂ ಪ್ರಮಾಣಗಳನ್ನು ಕೂಡಿಸಿದರೆ, ಸತ್ಯ ಸಂಹಿತ ಹಾಗೂ ಹಿಂದೆ ಬಂದ ನಿವೃತ್ತ ಎಂಬ ಗ್ರಂಥವನ್ನು ಕೂಡಿಸಿದರೆ 4 ಭೂತಗಳಂತೆ, ಆಕಾಶ, ವಾಯು, ಅಗ್ನಿ, ಜಲ, 4 ಭೂತಗಳ ಸ್ಥಾನದಲ್ಲಿ ದೇವರಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಬಾಹ್ಯೋದವಚ್ಚಾಗ್ನಿವಚ್ಚ ವಿಷ್ಣುರೇವ ಪ್ರಕೀರ್ತಿತ. ಆ ಬಾಹ್ಯೋದಕ ಇದ್ರೆ ಒಳಗೆ ಉದಕ ಬರ್ತದೆ, ಆ ಆಕಾಶ ಇದ್ರೆ ಇವು ಎಲ್ಲ ವಸ್ತುಗಳು ಮಣ್ಣು, ನೀರು ಇದೆಲ್ಲ ಇರಬೇಕು ಅಂದ್ರೆ ಆಕಾಶ ಬೇಕು, ಗಾಳಿ ಬೇಕು. ಗಾಳಿ ಇದ್ರೆ ವಾಯುರ್ವಾವ ಸರ್ವಾಧಾರ ಅಂತ ಹೇಳಿದ್ದಾರೆ. ಎಲ್ಲ ಲೋಕಗಳಿಗೂ ವಾಯು ಆಧಾರ. ವಾಯುವಿನ ಸ್ಥಾನದಲ್ಲಿ ಸರ್ವಾಧಾರನಾಗಿ, ಆಕಾಶದ ಸ್ಥಾನದಲ್ಲಿ ಸರ್ವಾಧಾರನಾಗಿ ಆ ಭಗವಂತ ಇದ್ದಾನೆ. ಕೊನೆಗೆ ಪ್ರಳಯ ಕಾಲದ ಅಗ್ನಿಯಂತೆ ಎಲ್ಲವನ್ನೂ ನಾಶ ಮಾಡುವುದು ಭಗವಂತನೇ. ಈ ಜಗತ್ತಿನ ನಾಶ ಮಾಡುವವನೂ ದೇವರೇ, ಇದರ ಉತ್ಪತ್ತಿಗೂ ದೇವರ ಕಾರಣ, ಇದರ ಸ್ಥಿತಿಗೂ ದೇವರ ಕಾರಣ. ಆದ್ದರಿಂದ ಅವನು ಅಗ್ನಿಯಂತೆಯೂ ಹೌದು, ಆಕಾಶದಂತೆಯೂ ಹೌದು, ನೀರಿನಂತೆಯೂ ಹೌದು, ಎಲ್ಲವೂ ಹೌದು ದೇವರು. ಅದನ್ನೇ ಬರೀತಾರೆ, ಅಲ್ಲೇ ಬರೀತಾರೆ ನೋಡಿ, ಶ್ರೀಯಾದೇರಪಿ ಆಪ್ಯಾಯಕತ್ವಾದ್ ಬಾಹ್ಯೋದವತ್. ದೇವರು ಬಾಹ್ಯ ಜಲದಂತೆ ಅಂತ ಯಾಕಂದ್ರು ಅಂದ್ರೆ, ಲಕ್ಷ್ಮೀದೇವಿ ಯಾವ ಸ್ಥಾನದಲ್ಲಿದ್ದಾಳೆ ನೋಡಿಕೊಳ್ಳಿ, ಬ್ರಹ್ಮಾಂಡದ ಸ್ಥಾನದಲ್ಲಿದ್ದಾಳೆ. ಒಂದು ಸಣ್ಣ ಗಿಡ ಬದುಕಬೇಕು ಅಂದ್ರೆ ಇಡೀ ಬ್ರಹ್ಮಾಂಡ ಇರಬೇಕು. ಆ ಬ್ರಹ್ಮಾಂಡದ ಸ್ಥಾನದಲ್ಲಿ ಲಕ್ಷ್ಮಿ ಇದ್ದಾಳೆ ಅಲ್ವಾ. ಆ ಬ್ರಹ್ಮಾಂಡ ಇರಬೇಕು ಅಂದ್ರೆ ಬಾಹ್ಯೋದಕ ಇದ್ರೇನೆ ಬ್ರಹ್ಮಾಂಡ ಇರ್ತದೆ. ಈ ಬ್ರಹ್ಮಾಂಡ ಇದು ತೇಲ್ತಾ ಇದೆ ಬಾಹ್ಯೋದಕದಲ್ಲಿ. ಹಾಗಾದ್ರೆ ಇಡಿಯಾದ ಬ್ರಹ್ಮಾಂಡಕ್ಕೇನೆ ಬಾಹ್ಯೋದಕ ಹೇಗೆ ಆಶ್ರಯವಾಗಿ ಅದಕ್ಕೆ ಪೋಷಕವಾಗಿ ಇದೆ, ಅದು ಕಾಯ್ದು ಸುಟ್ಟು ಬಿರುಕು ಬಿದ್ದು ಒಡೆಯದೇ ಇದ್ದ ಹಾಗೆ ಬಾಹ್ಯೋದಕ ಈ ಬ್ರಹ್ಮಾಂಡವನ್ನ ರಕ್ಷಣೆ ಮಾಡಿದೆ. ಹಾಗೆ ಲಕ್ಷ್ಮೀದೇವಿ ಎಂಬ ಬ್ರಹ್ಮಾಂಡವನ್ನ ಪರಮಾತ್ಮ ರಕ್ಷಣೆ ಮಾಡಿದ್ದಾನೆ, ಅವಳನ್ನೂ ಸಂತೋಷಪಡಿಸಿ ಆನಂದದಿಂದ ಇಟ್ಟಿದ್ದಾನೆ. ಆದ್ದರಿಂದ ಅವನು ಬಾಹ್ಯೋದಕದ ಸ್ಥಾನದಲ್ಲಿ ಇದ್ದಾನೆ. ಕನ್ಫ್ಯೂಷನ್ ಆಯ್ತಾ? ಒಂದು ಗಿಡ ಇರಬೇಕು, ಬ್ರಹ್ಮಾಂಡ ಇರಬೇಕು. ಆ ಬ್ರಹ್ಮಾಂಡ ಇರಬೇಕು ಅಂತಾದರೆ ಬ್ರಹ್ಮಾಂಡಕ್ಕೆ ಆಶ್ರಯವಾದ ಬಾಹ್ಯೋದಕ ಇರಬೇಕು. ಅಂದ್ರೆ ನೋಡ್ರಿ, ನಿಮ್ಮ ಮನಿ ಒಳಗಿನ ಒಂದು ಪಾರಿಜಾತ ಗಿಡ, ತುಳಸಿ ಗಿಡ ಇರಬೇಕು ಅಂದ್ರೆ ಬಾಹ್ಯೋದಕ ಇರಬೇಕು. ಬ್ರಹ್ಮಾಂಡದ ಹೊರಗಿರುವಂತಹ 1,000 ಕೋಟಿ ಯೋಜನ ವಿಸ್ತೀರ್ಣವಾದ ಬಾಹ್ಯೋದಕ ಇರಬೇಕು. ಆ ಬಾಹ್ಯೋದಕ ಇದ್ರೆ ಬ್ರಹ್ಮಾಂಡ ಸುರಕ್ಷತೆ ಇರ್ತದೆ. ಬ್ರಹ್ಮಾಂಡ ಸುರಕ್ಷತೆ ಇದ್ರೆ ಒಳಗೆಲ್ಲ ಗಾಳಿ, ನೀರು, ಬೆಳಕು ಇರ್ತದೆ. ಅದಿದ್ರೆ ನಿಮ್ಮ ಮನಿ ಒಳಗಿನ ಗಿಡ ಇರ್ತದೆ. ಹಾಗೆ ಬ್ರಹ್ಮಾಂಡದ ಸ್ಥಾನ, ಈ ಜಗತ್ತೆಂಬ ವೃಕ್ಷಕ್ಕೆ ಲಕ್ಷ್ಮೀದೇವಿ ಇರಬೇಕು ಬ್ರಹ್ಮಾಂಡದ ಸ್ಥಾನದಲ್ಲಿ. ಲಕ್ಷ್ಮೀದೇವಿ ಇರಬೇಕು ಅಂದ್ರೆ ಪರಮಾತ್ಮ ಅವಳಿಗೆ ಪೂರಕನಾಗಿ, ಪೋಷಕನಾಗಿ, ಸಂತೋಷಜನಕನಾಗಿ, ಆಪ್ಯಾಯಕನಾಗಿ ಇರಬೇಕು. ಬಾಹ್ಯೋದಕ ಸ್ಥಾನದಲ್ಲಿ ದೇವರಿದ್ದಾನೆ. ಇನ್ನು ಅಗ್ನಿಯ ಸ್ಥಾನದಲ್ಲಿ ದೇವರಿದ್ದಾನೆ ಅಂತಿರಲ್ಲ, ಹೌದು, ಇರೋಷ್ಟು ದಿವಸ ಇರುತ್ತದೆ. ಕೊನೆಗೆ ಈ ಎಲ್ಲವನ್ನು ನಾಶ ಮಾಡಲಿಕ್ಕೆ ಅಗ್ನಿ ಬೇಕಲ್ಲ, ಆ ಅಗ್ನಿಯ ಸ್ಥಾನದಲ್ಲಿಯೂ ದೇವರಿದ್ದಾನೆ. ಬ್ರಹ್ಮಾದೇರಪಿ ಲಯಕರ್ತೃತ್ವಾತ್ ಅಗ್ನಿವತ್. ಈ ವೃಕ್ಷಕ್ಕೆ ಬೇಕಾದಂತಹ ನೀರು, ಮಣ್ಣು ಎಲ್ಲ ಸುಟ್ಟು ಹೋಗ್ತದೆ, ಎಷ್ಟು ದಿವಸ ಇರ್ತದೆ ವೃಕ್ಷ. ಹಾಗೆ ಇದನ್ನು ನಾಶ ಮಾಡುವಂತಹ ಸ್ಥಾನದಲ್ಲಿಯೂ ದೇವರಿದ್ದಾನೆ. ಇನ್ನು ಗಾಳಿಯಂತೆ ಅಂತ ಹೇಳಿದಾರಲ್ಲ ಹಿಂದಿನ ನಿವೃತ್ತ ಅನ್ನುವ ಪ್ರಮಾಣದಲ್ಲಿ, ಗಾಳಿಯಂತೆ ಇದ್ದಾನೆ ಅಂತ ಯಾಕೆ ಹೇಳ್ತೀರಿ ಅಂದ್ರೆ, ಆಧಾರತ್ವಾತ್ ಸುಖದತ್ವಾಚ್ಚ ವಾಯುವತ್. ಗಾಳಿ ಇದು ಸರ್ವಲೋಕಾಧಾರ ಅಂತ ಹೇಳಿದ್ದಾರೆ. ಪ್ರವಹ, ವಿವಹ, ನಿವಹ ಇವೆಲ್ಲ ಸಪ್ತಲೋಕಗಳನ್ನ ಧಾರಣೆ ಮಾಡುವಂತಹ ಲೋಕಾಧಾರವಾದ ವಾಯುವಿನ ಪ್ರಭೇದಗಳಿವೆ. ಹಾಗೆ ದೇವರು ಎಲ್ಲರಿಗೂ ಆಧಾರನಾದದ್ದರಿಂದಲೂ ಗಾಳಿಯ ಸ್ಥಾನದಲ್ಲಿದ್ದಾನೆ. ಗಾಳಿ ನಮಗೆ ಸುಖವನ್ನು ನೀಡುತ್ತದೆ, ಆ ಅರ್ಥದಲ್ಲಿಯೂ ದೇವರು ಗಾಳಿಯ ಸ್ಥಾನದಲ್ಲಿದ್ದಾನೆ. ತಂಪು ಕೊಡುತ್ತದೆ ಗಾಳಿ. ಹಾಗೆ ದೇವರು ಈ ಜೀವನದಲ್ಲಿ ನಮಗೆ ಸುಖ ಕೊಡ್ತಾನೆ, ಆದ್ದರಿಂದಲೂ ಗಾಳಿಯ ಸ್ಥಾನದಲ್ಲಿ ಆಧಾರನಾಗಿದ್ದಾನೆ, ಆದ್ದರಿಂದಲೂ ಗಾಳಿಯ ಸ್ಥಾನ. ಗಾಳಿ ಅಂದ್ರೆ ಬರೀ ಬೀಸುವ ಗಾಳಿ, ಇದು ಬರೀ ಸುಖ ಕೊಡ್ತದೆ ಅನ್ನೋದೊಂದೇ ನಮಗೆ ಗೊತ್ತು. ಆದರೆ ಬರೀ ಸುಖ ಕೊಡೋದಲ್ಲ, ಎಲ್ಲ ಲೋಕಗಳಿಗೆ ವಾಯು ತತ್ವ ಇದು ಆಧಾರವೂ ಆಗಿದೆ ಅನ್ನೋದನ್ನ ತಿಳಿಸಿಕೊಟ್ಟಿದ್ದಾರೆ.
ಇನ್ನು ಪರಮಾತ್ಮ ಆಕಾಶದಂತೆ ಯಾಕೆ? ಅವಕಾಶ ಪ್ರದತ್ವಾದ್ ವ್ಯೋಮವದ್ ವಿಷ್ಣು. ಎಲ್ಲ ವಸ್ತುಗಳಿಗೆ ಅವಕಾಶವನ್ನು ನೀಡುವುದು ಆಕಾಶ. ಅದು ಗಾಳಿಯೇ ಇರಬಹುದು, ಅಗ್ನಿಯೇ ಇರಬಹುದು, ನೀರೇ ಇರಬಹುದು, ಪೃಥ್ವಿಯೇ ಇರಬಹುದು, ಪಾರ್ಥಿವವಾದ ವಸ್ತುಗಳೇ ಆಗಿರಬಹುದು. ಯಾವುದೇ ವಸ್ತುಗಳು ಒಂದು ಕಡೆಗೆ ಇರಬೇಕು ಅಂದರೆ ಅದಕ್ಕೆ ಆಧಾರವಾಗಿ ಭಗವಂತ ಇದ್ದಾನೆ. ಆದ್ದರಿಂದ ಅವನಿಗೆ ಆಕಾಶದಂತೆ ಎಂಬುದಾಗಿಯೂ ಕರೀತಾರೆ. ವ್ರೀಹ್ಯಾದುವತ್ತು ಮೂಲತ್ವಂ ಕರ್ಮಣಾಂ ಜಗತಸ್ಮೃತಂ ಉದವತ್ ಪೃಥಿವೀವಚ್ಚ ಬ್ರಹ್ಮ. ಇನ್ನೊಂದು ಪ್ರಮಾಣ ಕೊಡ್ತಾರೆ ಹಿಂದೆ ಹೇಳಿದ ವಿಷಯದಲ್ಲೇನೆ. ವ್ರೀಹ್ಯಾದಿವತ್, ವ್ರೀಹಿ ಅಂದ್ರೆ ಭತ್ತ, ಭತ್ತ ಮೊದಲಾದವುಗಳು ಹೇಗೆ ಆ ಬೆಳೆಯುವ ಪೈರಿಗೆ ಬೀಜ ಆಗಿವೆ, ಹಾಗೆ ನಮ್ಮ ಪುಣ್ಯ ಪಾಪಗಳೇ ನಮ್ಮ ಜಗತ್ತೆಂಬ ವೃಕ್ಷಕ್ಕೆ ಬೀಜ. ನೀರು ಮತ್ತು ಪೃಥ್ವಿಗಳಂತೆ ಬ್ರಹ್ಮದೇವರು ಮತ್ತು ಸರಸ್ವತಿ ದೇವಿಯರಿದ್ದಾರೆ. ಮೂಲಭೂವತ ಬ್ರಹ್ಮಾಂಡದಂತೆ ಲಕ್ಷ್ಮೀದೇವಿ ಇದ್ದಾಳೆ. ಬಾಹ್ಯೋದಾಗ್ನೀರ ಖಂವತ್ತು, 4 ಕೂಡಿಸಿ ಒಂದೇ ಶ್ಲೋಕದಲ್ಲಿ ಹೇಳಿದರು. ಬಾಹ್ಯೋದಕ, ಅಗ್ನಿ, ಈರ ಅಂದ್ರೆ ವಾಯು, ಖಂ ಅಂದ್ರೆ ಆಕಾಶ. ಈ 4 ಭೂತಗಳ ದೃಷ್ಟಾಂತದಂತೆ ಪರಮಾತ್ಮ ಇದ್ದಾನೆ, ವಿಷ್ಣು ಇದ್ದಾನೆ. ವಿಷ್ಣೋರ್ ಬೀಜತ್ವ ಮಿಷ್ಯತೆ ಇತಿ ವಿಶ್ವ ಸಂಹಿತಾಯಾಮ್, ವಿಶ್ವದ ಬಗ್ಗೆ ತಿಳಿಸುವ ಸಂಹಿತೆಯಲ್ಲಿ ಈ ರೀತಿಯಾಗಿ ಹೇಳಿದೆ. ಸ್ವಲ್ಪ ಹಿಂದೆ ತಿರುಗಿ ನೋಡಿ, ಸಿಂಹಾವಲೋಕನ ಅಂತಂತಾರೆ. ಹಿಂದಿನ ಶ್ಲೋಕದಲ್ಲಿ ಒಂದು ವಿಷಯ ಬಂದಿತ್ತು. ಏನು ಅಂದ್ರೆ ಪ್ರಾಣೇನ ಘೋಷೇಣ ಗುಹಂ ಪ್ರವಿಷ್ಟ ಅಂತ. ವಾಯುದೇವರು ಲಕ್ಷ್ಮೀದೇವಿ ಹಾಗೂ ನಾರಾಯಣರ ಜೊತೆಗೆ ವಾಯುದೇವರು ಬ್ರಹ್ಮದೇವರು ಗರುಡಶೇಷ ರುದ್ರಾದಿಗಳ ಸಕಲ ಜೀವರಾಶಿಗಳ ಮನಸ್ಸೆಂಬ ಗುಹೆಯಲ್ಲಿ ಪ್ರವೇಶ ಮಾಡಿ ಸೂಕ್ಷ್ಮ ರೂಪದಿಂದ ಇದ್ದಾರೆ ಅಂತ. ವೇದಗಳಲ್ಲಿ ಸ್ಥೂಲ ರೂಪದಿಂದ ಇದ್ದಾರೆ ಅಂತ. ಏನ್ ಮಾಡ್ತಾರೆ ಅಲ್ಲಿ ಕೂತು ಅಂತ ಒಂದು ಪ್ರಶ್ನೆ ಬಂತು. ಅದಕ್ಕೆ ಮತ್ತೆ ಶ್ರೀಮದಾಚಾರ್ಯರು ಹಿಂತಿರುಗಿದರು. ಹಿಂದಿನ ಶ್ಲೋಕವನ್ನು ನೋಡಿ ನಿಮ್ಗೆ ಅರ್ಥ ಆಗಿಲ್ಲ ಕಾಣಿಸ್ತದೆ, ಹೇಳ್ತೀನಿ ಕೇಳಿ ಅಂತ ಮತ್ತೆ ಅವರ ಅರ್ಥ ಹೇಳ್ತಾರೆ. ಈಗ ದೇಹೇಂದ್ರಿಯ ಮನೋವಾಕ್ಷು ಸ್ಥಿತೋ ಭಕ್ತ್ಯಾದಿ ಸಾಧಕ. ಸುಮ್ಮ ಕೊಡುವುದಿಲ್ಲ, ಗರುಡಶೇಷ ರುದ್ರಾದಿಗಳ ಮನಸ್ಸಿನಲ್ಲಿದ್ದು ಸೂಕ್ಷ್ಮ ರೂಪದಿಂದ ಅವರ ಮನಸ್ಸಿನಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯಗಳು ಯಾವಾಗಲೂ ಇರುವಂತೆ ಬೆಳೆಯುವಂತೆ ವಿಶೇಷವಾಗಿ ಕೆಲಸವನ್ನು ಮಾಡ್ತಾರಲ್ಲಿ, ಸುಮ್ಮನೆ ಕೊಡೋದಿಲ್ಲ. ಸುಪರ್ಣಶೇಷ ರುದ್ರಾದೇರಪಿ, ಬರೀ ಸಾಮಾನ್ಯರಲ್ಲ, ಗರುಡಶೇಷ ರುದ್ರಾದಿಗಳ ದೇಹೇಂದ್ರಿಯ ಮನಸ್ಸು ಮಾತುಗಳಲ್ಲಿಯೂ ಇದ್ದು ಜ್ಞಾನಭಕ್ತಿ ವೈರಾಗ್ಯಾದಿ ಸದ್ಗುಣಗಳನ್ನು ಅಭಿವೃದ್ಧ ಮಾಡ್ತಾ ಇರ್ತಾರೆ ಬ್ರಹ್ಮದೇವರು ಚತುರ್ಮುಖ ಲಕ್ಷ್ಮೀನಾರಾಯಣರ ಸಹಾಯದಿಂದ. ಅಥೋ ಭಕ್ತ್ಯಾದಿಕ ಸರ್ವೇ ಗುಣಾಸ್ತಸ್ಸೈವ ಸರ್ವಗಾಹ. ಹಾಗಾದ್ರೆ ಏನಾಯ್ತು? ಗರುಡಶೇಷ ರುದ್ರಾದಿಗಳನ್ನು ಆರಂಭ ಮಾಡಿಕೊಂಡು ತೃಣಜೀವದವರೆಗೆ ಇರುವ ಯಾವುದೇ ಸಜ್ಜನನಲ್ಲಿ ಒಂದಿಷ್ಟು ಭಕ್ತಿ ಇದೆ, ಜ್ಞಾನ ಇದೆ, ವೈರಾಗ್ಯ ಇದೆ ಅಂದ್ರೆ ಅದು ಬ್ರಹ್ಮದೇವರದೇ. ಅದು ಅತಃ ತಸ್ಸೈವ ಸರ್ವಗಾಹ. ಯಾರಲ್ಲಿಯೇ ಜ್ಞಾನ ಭಕ್ತಿಯಾದ ಗುಣಗಳಿರಲಿ ಅದರ ಸ್ವಾತಂತ್ರ್ಯ, ಅದರ ಮೇಲಿನ ಅಧಿಕಾರ ಬ್ರಹ್ಮದೇವರು. ಯದ್ಯಪಿ ಆ ಜೀವರಾಶಿಗಳ ಗುಣಗಳು ಅವರದ್ದೇ, ಆದರೆ ಪರಾಧೀನ. ಅದರ ಮೇಲೆ ಸ್ವಾಮಿತ್ವ, ಒಡೆತನ ಬ್ರಹ್ಮದೇವರದು. ನಿನಗೇನು ಅಲ್ಪ ಭಕ್ತಿ ಮಾಡೋದರಿಂದ ಪುಣ್ಯ ಬರ್ತದೆ, ಅದಕ್ಕಿಂತಲೂ ಬ್ರಹ್ಮದೇವರಿಗೆ ಬಹಳ ಪಟ್ಟು ಹೆಚ್ಚು ಪುಣ್ಯ ಬರ್ತದೆ. ಯಾಕೆ ಅಂದರೆ ಅದರ ಮೇಲೆ ಸ್ವಾಮಿತ್ವ ಅವರದು, ಅವರು ಕೊಟ್ಟದ್ದಕ್ಕೆ ನಿನಗೆ ಬಂದಿದೆ. ಆದ್ದರಿಂದ ರುದ್ರಾದಿ ದೇವತೆಗಳಲ್ಲಿರುವ ಎಲ್ಲಾ ಗುಣಗಳು, ಎಲ್ಲಾ ಸದ್ಗುಣಗಳು ಕೂಡ ಬ್ರಹ್ಮದೇವರ ಸದ್ಗುಣಗಳವು. ಅಂದ್ರೆ ಏನಾಯಿತು? ಒಟ್ಟಾರೆ ಬ್ರಹ್ಮದೇವರದು ಸ್ವಂತ ಏನಿಲ್ಲ. ಗರುಡಶೇಷ ರುದ್ರಾದಿಗಳ ಮನಸ್ಸಿನಲ್ಲಿದ್ದು ಅವರಿಂದ ಜ್ಞಾನ ಭಕ್ತ್ಯಾದಿಗಳು, ಅವರಲ್ಲಿ ಜ್ಞಾನ ಭಕ್ತ್ಯಾದಿ ಗುಣಗಳನ್ನು ಹುಟ್ಟಿಸಿದರೆ ಅದರ ಫಲ ಇವರಿಗೆ ಸಿಗೋದು. ತಮ್ಮದೇನಿಲ್ಲ ಸ್ವಂತ. ಗರುಡದೇವರ ಭಕ್ತಿ ಮಾಡಿದ್ರು, ಬ್ರಹ್ಮದೇವರಿಗೆ ಅದರಿಂದ ಫಲ. ಇಂದ್ರಾದಿಗಳೇನಾದರೂ ಜ್ಞಾನ ಭಕ್ತ್ಯಾದಿಗಳನ್ನು ಪಡೆದುಕೊಂಡ್ರು, ಅದರಿಂದ ಬ್ರಹ್ಮದೇವರಿಗೆ ಫಲ. ಯಾಕೆಂದ್ರೆ ಅವರೇ ಇದನ್ನು ಕೊಟ್ಟದ್ದು. ಸ್ವಂತ ನಾವೇನು ಕೆಲಸ ಮಾಡೋದಿಲ್ಲ, ಎಲ್ಲ ಇನ್ನೊಬ್ಬರಿಂದ ಮಾಡಿಸ್ತೇವೆ. ಮಾಡಿಸೋದ್ರಿಂದ ಏನು ಪುಣ್ಯ ಬರ್ತದೋ ಅಷ್ಟೇ ಖರೆ. ಹಾಗಾಯ್ತು ಆ ಬ್ರಹ್ಮದೇವರ ಪರಿಸ್ಥಿತಿ ಅಂದ್ರೆ ಅಲ್ಲ ಅಂತಾರೆ ಶ್ರೀಮದಾಚಾರ್ಯರು. ಅತಿರಿಕ್ತಾಶ್ಚ ಸಂಪೂರ್ಣಾ ಸುಪರ್ಣಾದಿ ಶತಾಧಿಕಾ. ಗರುಡಶೇಷ ರುದ್ರಾದಿಗಳಿಗೆ ಇರುವ ಏನು ಜ್ಞಾನ ಭಕ್ತ್ಯಾದಿ ಗುಣಗಳಿವೆ, ಪುಣ್ಯಾದಿಗಳಿವೆ, ಪಾಪ ಇಲ್ಲ, ಆ ಎಲ್ಲದಕ್ಕಿಂತಲೂ ಅತ್ಯಧಿಕ ಅವೆಲ್ಲವೂ ಬ್ರಹ್ಮದೇವರಲ್ಲಿದೆ. ಇಷ್ಟೇ ಅಲ್ಲ, ಅವೆಲ್ಲವೂ ಬ್ರಹ್ಮದೇವರ ಅಧೀನ ಅಂತ ಮಾತ್ರ ಅಲ್ಲ, ಇದಕ್ಕಿಂತ ಅತಿರಿಕ್ತವಾಗಿ ಇವರ್ಯಾರಿಗೂ ಇಲ್ಲದೆ ಇರುವ ಜ್ಞಾನ ಭಕ್ತ್ಯಾದಿ ಗುಣಗಳು,
ಇವರ್ಯಾರೂ ಮಾಡದೇ ಇರೋಷ್ಟು ಪುಣ್ಯ ಕರ್ಮಗಳು ಬ್ರಹ್ಮದೇವರಿಗಿವೆ. ಇವರಿಗಿಂತ 100 ಪಟ್ಟು ಅಂದ್ರೆ 100 ಅಲ್ಲ 100 ಪಟ್ಟು. ಆ ದೇವತೆಗಳಿಗೆ ತಕ್ಕ ಹಾಕಿ ಅದು ಬದಲಾಗ್ತದೆ ತಾರತಮ್ಯ. 100 ಪಟ್ಟು 1000 ಪಟ್ಟು ಅತ್ಯಧಿಕವಾಗಿ ಬ್ರಹ್ಮದೇವರಲ್ಲಿದೆ. ಎಷ್ಟರ ಮಟ್ಟಿಗೆ ಒಂದು ಸ್ವಲ್ಪ ಹೇಳ್ರಿ, ನಾವು ತಿಳ್ಕೊತೀವಿ ಅಂದ್ರೆ ನಿನಗೇನು ತಿಳಿಯುತ್ತದೆ? ಗರುಡಾದಿಗಳಿಗೇ ತಿಳಿದಿಲ್ಲ, ನಿನಗೇನು ತಿಳಿಯುತ್ತದೆ? ಸುಪರ್ಣಾದಿಭಿರ್ ಅಜ್ಞಾತಾಹ ತದಭಿಮಾನವರ್ಜಿತಾಹ. ಗರುಡಶೇಷ ರುದ್ರಾದಿಗಳಿಗೂ ತಿಳಿಯದ, ಅವರ ಅಭಿಮಾನಕ್ಕೂ ವಿಷಯವಾಗದ ಗುಣಗಳು ಇವರಲ್ಲಿವೆ. ಇದು ನನ್ನ ಜ್ಞಾನ, ಇದು ನನ್ನ ಭಕ್ತಿ ಅಂತ ಗರುಡಶೇಷ ರುದ್ರಾದಿಗಳು ಅಭಿಮಾನ ಮಾಡ್ತಾರೆ ಅವರವರ ಜ್ಞಾನ ಭಕ್ತ್ಯಾದಿಗಳ ಮೇಲೆ. ಅದೂ ಬ್ರಹ್ಮದೇವರಲ್ಲಿದೆ. ಇವರ ಅಭಿಮಾನಕ್ಕೆ ಸಂಬಂಧಪಡದ, ಇವರದ್ದಲ್ಲವೇ ಅಲ್ಲದ ಜ್ಞಾನಭಕ್ತ್ಯಾದಿ ಗುಣಗಳು ಕೂಡ ಇವರಿಗೂ ಅರ್ಥವಾಗದ ರೀತಿಯಲ್ಲಿ ಬ್ರಹ್ಮದೇವರಲ್ಲಿ ಉಂಟು. ತದಭಿಮಾನವರ್ಜಿತ ಬ್ರಹ್ಮಣಸ್ತು ಪುನಃಸಂತಿ. ಓಹೋ, ಹಾಗಾದ್ರೆ ಗರುಡಶೇಷ ರುದ್ರಾದಿಗಳಿಗೆ ತಿಳಿಯದ, ಅವರ ಅಭಿಮಾನಕ್ಕೆ ಸ್ವಾಮಿತ್ವಕ್ಕೆ ಒಳಪಡದ ಭಯಂಕರವಾದ ಜ್ಞಾನ ಭಕ್ತ್ಯಾದಿ ಗುಣಗಳು, ಅನಂತ ಗುಣಗಳು ಬ್ರಹ್ಮದೇವರಲ್ಲಿವೆ ಅಂದ್ರೆ ಅವರೇ ಸ್ವತಂತ್ರರೇ? ಕ್ವಶನ್. ತೇಷಾಂ ಕರ್ತ ಜನಾರ್ದನ. ಗರುಡಶೇಷ ರುದ್ರಾದಿಗಳ ಅಧೀನ ಅಲ್ಲ ಅಷ್ಟೇ ಹೊರತು ಅವುಗಳಿಗೂ ಪರಮಾತ್ಮ ಜನಾರ್ದನ ಸ್ವಾಮಿಯಾಗಿದ್ದಾನೆ. ತಸ್ಮಾತ್ ಸರ್ವಾಧಿಕೋ ಬ್ರಹ್ಮ ಗುಣೈಸ್ಸರ್ವೈರ್ ನ ಸಂಶಯ. ಆದ್ದರಿಂದ ಪರಮಾತ್ಮ ಸರ್ವಗುಣಗಳಿಂದ ಪೂರ್ಣನಾಗಿದ್ದಾನೆ. ವರ್ಣಸ್ಥೋ, ಇದು ಸೂಕ್ಷ್ಮ ರೂಪ ಆಯಿತು. ಇನ್ನು ಸ್ಥೂಲ ರೂಪದಿಂದ ವೇದಗಳಲ್ಲಿ ಇದ್ದೇನು ಕೆಲಸ ಮಾಡ್ತಾರೆ ಇವರು? ನೀ ಏನು ಕೆಲಸ ಮಾಡ್ತೀವಿ ಹೇಳು ಮೊದಲು. ವರ್ಣಸ್ಥೋ ವರ್ಣನಾಮಾಸೌ ಸ್ವರಸ್ಥ ಸ್ವರನಾಮಕಃ ಮನಸ್ಥಶ್ಚ ಮನೋನಾಮ ತನ್ನಾಮ ಚಕ್ಷುರಾದಿಕಃ. ವರ್ಣದಲ್ಲಿ ಅಂತರ್ಯಾಮಿಯಾಗಿ ವರ್ಣನಾಮಕರಾಗಿದ್ದು, ಸ್ವರದಲ್ಲಿ ಸ್ವರನಾಮಕರಾಗಿದ್ದು, ಉದಾತ್ತಾನುದಾತ್ತಾದಿಗಳಲ್ಲಿ ಮನಸ್ಸಿನಲ್ಲಿ ಮನೋನಾಮಕರಾಗಿ, ಚಕ್ಷುರಾದಿ ಇಂದ್ರಿಯಗಳಲ್ಲಿ ಚಕ್ಷುರಾದಿ ನಾಮಕರಾಗಿ ಬ್ರಹ್ಮದೇವರಿದ್ದು ಆ ಎಲ್ಲ ಇಂದ್ರಿಯಗಳು ವರ್ಣಗಳು ಮಾಡುವ ಕೆಲಸವನ್ನು ಮಾಡಿಸ್ತಾರೆ. ಅರ್ಥ ಆಯ್ತಲ್ಲ? ಅಗ್ನಿಮೀಳೆ ಪುರೋಹಿತೈ ಯಜ್ಞಸ್ಯ ದೇವ ಮೃತ್ವಿಜಂ ಅಂತ ಹೇಳಿದರೆ ಆ ವರ್ಣದಲ್ಲಿದ್ದು ಆ ಅರ್ಥವನ್ನ ಬೋಧನ ಮಾಡಿಸುವವರೇ ಬ್ರಹ್ಮದೇವರು, ಜಡವಾದ ವರ್ಣಗಳಲ್ಲ. ವರ್ಣಗಳಲ್ಲಿ ಉದಾತ್ತಾನುದಾತ್ತಾದಿ ಸ್ವರಗಳಿಗೂ ಅರ್ಥ ಹೇಳಿದ್ದಾರೆ ಶ್ರೀಮದಾಚಾರ್ಯರು. ಆ ಉದಾತ್ತಾನುದಾತ್ತಾದಿ ಸ್ವರಗಳು ಅರ್ಥವನ್ನೂ ತಿಳಿಸ್ತವೆ. ಇದು ಬಹುವ್ರೀಹಿಯೋ ಇದು ತತ್ಪುರುಷವೋ ಅನ್ನೋದನ್ನು ಸೂಚನೆ ನೀಡುತ್ತವೆ. ಆ ಎಲ್ಲ ಕೆಲಸ ಒಳಗೆ ನಿಂತು ಮಾಡುವವರು ಬ್ರಹ್ಮದೇವರೇ ಸ್ಥೂಲ ರೂಪದಿಂದ. ಸ್ವರದಲ್ಲಿದ್ದು ಸ್ವರನಾಮಕರಾಗಿ ಸ್ವರದ ಕೆಲಸ, ವರ್ಣದಲ್ಲಿದ್ದು ವರ್ಣನಾಮಕರಾಗಿ ವರ್ಣಗಳ ಕೆಲಸ. ಇದರಂತೆ ಅದರ ಮುಂದಿನ ಶ್ಲೋಕ ಒಂದಿತ್ತು, ನೆನಪಿರಬಹುದು ನಿಮಗೆ. ಎಲ್ಲ ಇಂದ್ರಿಯಗಳಲ್ಲಿಯೂ ಸ್ಥೂಲ ರೂಪದಿಂದಿದ್ದಾರೆ ಅಂತ. ಅದನ್ನು ಹೇಳ್ತಾರೆ. ಮನೋನಾಮಕರಾಗಿ ಚಕ್ಷುರಾದಿ ಇಂದ್ರಿಯಗಳಲ್ಲಿ ಚಕ್ಷುರಾದಿ ಇಂದ್ರಿಯಗಳ ಹೆಸರಿನಿಂದ ಇದ್ದು ತೋರಿಸುವವರು ಕೇಳಿಸುವವರು ಎಲ್ಲವೂ ಬ್ರಹ್ಮದೇವರೇ. ಕೆಲವರು ಕೇಳ್ತಿರ್ತಾರೆ, ಯಾವಾಗಲೂ ವಾಯುದೇವರದೇ ಮಹಿಮಾ ಹೇಳ್ತೀರಿ, ಬ್ರಹ್ಮದೇವ್ರದ್ದು ಏನು ಕೆಲಸ ಇಲ್ಲೇನೋ ಹೇಗೆ? ಇವೆಲ್ಲ ಬ್ರಹ್ಮದೇವ್ರ ಕೆಲಸನೇ. ವಾಯುದೇವರು ಮಾಡ್ತಾರೆ, ಬ್ರಹ್ಮದೇವರು ಮಾಡ್ತಾರೆ. ತಸ್ಯ ಸರ್ವಾಣಿ ನಾಮಾನಿ, ಬ್ರಹ್ಮದೇವರಿಗೆ ಎಲ್ಲ ಹೆಸರುಗಳು ಇವೆ. ಮುಖ್ಯತಃ ಕವಯೋ ವಿದುಹು, ಮುಖ್ಯವಾಗಿ ಚಕ್ಷುಹು ಅಂದ್ರೆ ಬ್ರಹ್ಮದೇವರೇ. ಈ ಚಕ್ಷುರಿಂದ್ರಿಯ ಅವರ ಸನ್ನಿಧಾನ ಇದ್ದರಿಂದ ಇದಕ್ಕೂ ಚಕ್ಷು ಅಂತ ಕರೀತಾರೆ. ನಿಜವಾದ ಚಕ್ಷುಹು ಬ್ರಹ್ಮದೇವರೇ. ತಸ್ಯ ಸರ್ವಾಣಿ ನಾಮಾನಿ ಮುಖ್ಯತಃ ಕವಯೋ ತತ್ಸ್ಥಾನತ್ವಾದ ಇಂದ್ರಿಯಾದೇಹೆ ವರ್ಣಾದೇಶ್ಚೋಪಚಾರತಃ. ಇಂದ್ರಿಯಗಳಿಗೆ ವರ್ಣಾದಿಗಳಿಗೂ ಹೆಸರಿವೆ, ಅವರ ಅಧಿಷ್ಠಾನ ಸನ್ನಿಧಾನ ಅನ್ನೋದಕ್ಕಾಗಿ ಮುಖ್ಯವಾಗಿ ಈ ಎಲ್ಲ ಹೆಸರುಗಳು ಪ್ರಕರಣಕ್ಕೆ ಬಂದ ಈ ಚಕ್ಷುರಾದಿ ಹೆಸರುಗಳೆಲ್ಲ ಏನಿವೆ ಇವೆಲ್ಲ ಬ್ರಹ್ಮದೇವರಿಗೆ ಇದೆ. ಸರ್ವ ಅಂದ್ರೆ ಎಲ್ಲ ಅಲ್ಲ, ವಿಷ್ಣು ಮೊದಲಾದ ನಾಮಗಳು ಅಂತ ಅರ್ಥ ಅಲ್ಲ. ಮತ್ತೆ ಸರ್ವ ಅಂದ್ರೆ ಈ ಪ್ರಕರಣದಲ್ಲಿ ಬಂದ ಈ ಎಲ್ಲ ಹೆಸರುಗಳು ಕೂಡ ಬ್ರಹ್ಮದೇವರಿಗೆ ಉಂಟು. ಮುಖ್ಯವಾಗಿ ಬ್ರಹ್ಮದೇವರಿಗೆ, ಔಪಚಾರಿಕವಾಗಿ ಇಂದ್ರಿಯಗಳಿಗೆ. ಬ್ರಹ್ಮದೇವರಲ್ಲಿ ಹಾಗಾದ್ರೆ ಪರಮ ಮುಖ್ಯ ಅಂತ ತಿಳ್ಕೋಬೇಡಿ. ಏವಂ ಅಸ್ಯೋಪಚಾರೇಣ ವಿಷ್ಣು ಸಾಕ್ಷಾತ್ತು ಮುಖ್ಯತಃ. ಸಾಕ್ಷಾನ್ ಮುಖ್ಯತಃ ಅಂದ್ರೆ ಪರಮ ಮುಖ್ಯ ವೃತ್ತಿಯಿಂದ ಎಲ್ಲ ಶಬ್ದಗಳು ವಿಷ್ಣುವನ್ನು ಹೇಳಿಕೊಡುತ್ತದೆ. ನಂತರ ಬ್ರಹ್ಮದೇವರು, ಆಮೇಲೆ ಜಡ. ಹಾಗಾದ್ರೆ ಉದಾಹರಣೆಗೆ ಚಕ್ಷುಹು, ಚಕ್ಷುರಿಂದ್ರಿಯ, ಇಂದ್ರಿಯದಲ್ಲಿ ಬ್ರಹ್ಮದೇವರು, ಅದರೊಳಗೆ ಪರಮಾತ್ಮ ಇದ್ದಾನೆ. ಚಕ್ಷು ಎಂಬ ಶಬ್ದದಿಂದ ಯಾರನ್ನು ಕರೆಯೋದು? ಪರಮಾತ್ಮನನ್ನೇ. ನಂತರ ಬ್ರಹ್ಮದೇವರನ್ನ, ಆಮೇಲೆ ಇನ್ನುಳಿದ ಸೂರ್ಯಾದಿ ದೇವತೆಗಳನ್ನ, ಕೊನೆಗೆ ಈ ಜಡವಾದ ಚಕ್ಷುರಿಂದ್ರಿಯವನ್ನು ಕರೆಯುವುದು. ನಿಜವಾಗಿ ತೋರಿಸುವವನು ದೇವರೇ, ಅವನೇ ಚಕ್ಷು. ಆಮೇಲೆ ಬ್ರಹ್ಮಾದಿ ದೇವತೆಗಳು, ಕೊನೆಗೆ ಜಡ. ಇತಿ ಶಬ್ದ ನಿರ್ಣಯೇ. ಇನ್ನೊಂದು ವಿಷಯ ಹಿಂದೆ ಬಂದಿತ್ತು, ಅದರ ಕಡೆಗೆ ಮತ್ತೆ ಸ್ವಲ್ಪ ತಿರುಗಿದರು ಶ್ರೀಮದಾಚಾರ್ಯರು.
ಹಿಂತಿರುಗಿ ನೋಡಿ ಮತ್ತೆ ಅರ್ಥ ಹೇಳ್ತಾರೆ. ಗೊತ್ತಾಯ್ತಿಲ್ಲ ಯಾಕೆ ಹಿಂತಿರುಗಿ ನೋಡಬೇಕು ಅಂತ? ಮೇಲಿಂದ ಮೇಲೆ ಆವೃತ್ತಿ ಆಗಬೇಕು ಅನ್ನೋದಕ್ಕೆ ಹಾಕಿ ನೋಡ್ತಾರೆ. ಕೆಲವರು ಅಂತಾರೆ ಶ್ರೀಮದಾಚಾರ್ಯ ಯಾಕೆ ಹೀಗೆ ನೋಡಿದ್ದಾರೆ, ಹೀಗೆ ಎದುರಿಗೆ ಯಾಕೆ ನೋಡೋದಿಲ್ಲ, ಫೋಟೋ ಹೀಗೆ ಮಾಡಿದ್ದಾರೆ ಅಬದ್ಧ ಅಂತ ಬೈತಾರೆ. ಅವರು ಹಿಂದಿಂದೆಲ್ಲ ನೋಡಿ ಮತ್ತೆ ಶಿಷ್ಯರ ಅನುಗ್ರಹಕ್ಕೆ ಮತ್ತೆ ಪಾಠ ಹೇಳ್ತಿರ್ತಾರೆ. ಆದ್ದರಿಂದ ಮತ್ತು ನೀವು ಹೇಳಿದ್ದೆಲ್ಲ ಮಾತು ಕೇಳೋದಿಲ್ಲ, ಅರ್ಧ ಕೆಲಸ ಮಾಡ್ತೀರಿ, ಅರ್ಧ ಬಿಡ್ತೀರಿ, ಓದು ಅಂದ್ರೆ ಓದೋದಿಲ್ಲ, ಬರೆಯೋದಿಲ್ಲ, ಸ್ವಲ್ಪ ಸಿಟ್ಟು ಇದೆ ಅನ್ನೋದಕ್ಕೂ ಸ್ವಲ್ಪ ಹೀಗೆ ಮಾಡಿದ್ದಾರೆ. ಆದ್ದರಿಂದ ಅದು ಸರಿನೇ, ತಪ್ಪೇನಲ್ಲ. ಕೃಷ್ಣಪ್ರಿಯಾಭ್ಯೋ ಗೋಪಿಭ್ಯ ಭಕ್ತಿತೋ ದ್ವಿಗುಣಾಧಿಕಾ. ಗೋಪಿಕಾಸ್ತ್ರೀಯರಿಗಿಂತಲೂ ಬ್ರಹ್ಮದೇವರೇ ಉತ್ತಮ. ಗೋಪಿಕಾಸ್ತ್ರೀಯರ ವರ್ಣನೆ ಬಹಳ ಮಾಡಿದ ಮಾತ್ರಕ್ಕೆ ಗೋಪಿಕಾಸ್ತ್ರೀಯರೇ ಉತ್ತಮರು ಅಂತ ತಿಳಿಬೇಡ್ರಿ ಅಂತ ಒಂದು ಮಾತಿನೊಳಗೆ ಹೇಳಿದ್ರು. ಅದನ್ನು ವಿವರಣೆ ಮಾಡ್ತಾರೆ. ಕೃಷ್ಣಪ್ರಿಯಾಭ್ಯೋ ಗೋಪಿಭ್ಯ ಭಕ್ತಿತೋ ದ್ವಿಗುಣಾಧಿಕ ಮಹಿಷ್ಯ ಅಷ್ಟೌ ವಿನ. ಕೃಷ್ಣನಿಗೆ ಅತ್ಯಂತ ಪ್ರಿಯರಾದ ಗೋಪಿಕಾಸ್ತ್ರೀಯರಿಗಿಂತಲೂ ಭಕ್ತಿಯಲ್ಲಿ 2 ಪಟ್ಟು ಹೆಚ್ಚು. ಯಾರು ಅಂದ್ರೆ ಕೃಷ್ಣನ ಕೈ ಹಿಡಿದು ಮದುವೆಯಾದವರು. ಗೋಪಿಕಾಸ್ತ್ರೀಯರು ಮದುವೆ ಆಗಿಲ್ಲ, ಕೇವಲ ಕೃಷ್ಣನ ಅನುಗ್ರಹದಿಂದ ಮಕ್ಕಳನ್ನ ಪಡೆದವರಷ್ಟೇ ಹೊರತು ಈ 16,100 ಜನ ಏನಿದ್ದಾರೆ ಇವರು ಕೃಷ್ಣನ ಮಡದಿಯರು. ಆ ಗೋಪಿಕಾಸ್ತ್ರೀಯರಿಗಿಂತಲೂ 2 ಪಟ್ಟು ಹೆಚ್ಚು ಈ ಮದುವೆಯಾದಂಥವರು. ಅದಕ್ಕೆ ಒಂದು ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಟ್ಟಿದ್ದಾರೆ ವ್ಯಾಖ್ಯಾನಕಾರರು. ಸುಧೀಂದ್ರ ತೀರ್ಥರು ಇಬ್ಬರೂ ಕೂಡ ಅಪ್ಸರಾಸ್ತ್ರೀಯರೇ. ಇವರು ಅಗ್ನಿಪುತ್ರರು ಮುಂದೆ ಅಪ್ಸರಾಸ್ತ್ರೀಯರಾದರು. ಅಪ್ಸರಾಸ್ತ್ರೀಯರು ಅಂತ ಯಾರಾಗ್ತಾರೋ ಅವರು ಆಜಾನಜ ದೇವತೆಗಳಿಗೆ ಸಮಾನರು ಅಂತ ಹೇಳಿದಾಗ ಇಲ್ಲಿ 2 ಪಟ್ಟು ಹೆಚ್ಚು ಕಡಿಮೆ ಅಂತ ಹೇಗೆ ಹೇಳ್ತಾರೆ ಅಂತ. ಆಜಾನಜ ದೇವತೆಗಳಿಗೆ ಎಲ್ಲರೂ ಸಮಾನರಾದರೂ ಕೂಡ ಅನಂತರ ಸೂಕ್ಷ್ಮ ತಾರತಮ್ಯ ಇದ್ದೇ ಇರುತ್ತೆ. ಆದ್ದರಿಂದ ಇವರಿಗಿಂತಲೂ ಅವರು 2 ಪಟ್ಟು ಹೆಚ್ಚು ಅನ್ನೋದರೊಳಗೆ ಯಾವ ತಪ್ಪಿಲ್ಲ. ಹಾಗಾದರೆ 2 ಪಟ್ಟು ಹೆಚ್ಚೇನು? ಕೃಷ್ಣಪ್ರಿಯಾಭ್ಯೋ ಗೋಪಿಭ್ಯ ಭಕ್ತಿತೋ ದ್ವಿಗುಣಾಧಿಕ ಮಹಿಷ್ಯ. ಹೆಂಡಂದಿರು. ಯಾವ ಹೆಂಡಂದಿರು? ಅಷ್ಟಮಹಿಷಿಯರನ್ನು ಬಿಟ್ಟು. ಅವರು ಬಹಳ ದೊಡ್ಡವರು, 2 ಪಟ್ಟು ಹೆಚ್ಚಲ್ಲ ಅವರು. ಯಾಸ್ತಾ ಖಚಿತ ಕೃಷ್ಣವಲ್ಲಭ ತಾಭ್ಯ ಸಹಸ್ರ ಸಮಿತಾ. ಈ 16,100 ಜನ ಹೆಂಡಂದಿರಿಗಿಂತಲೂ 1,000 ಪಟ್ಟು ಉತ್ತಮರಾದವಳು ಯಶೋಧಾದೇವಿ, ವಸುಪತ್ನಿಯವಳು. ದ್ರೋಣ ಎಂಬ ವಸುವಿನ ಹೆಂಡತಿ ಧರ, ಅವಳೇ ಯಶೋಧೆಯಾಗಿ ಹುಟ್ಟಿದ್ದು. 1,000 ಪಟ್ಟು ಉತ್ತಮ. ತಥೋಪ್ಯಭ್ಯಧಿಕಾ ದೇವಿ ದೇವಕಿ, ಸಾಕು ತಾಯಿಯಾದ ಅವಳಿಗಿಂತಲೂ ನಿಜವಾದ ತಾಯಿಯಾದ ದೇವಕಿ ಅವಳು ಇನ್ನೂ ಹೆಚ್ಚು. ಅದಿತಿ ಅವಳು ದೇವಕಿ, ಅವಳು ಎಷ್ಟು ಹೆಚ್ಚು? ತಥೋಪ್ಯಭ್ಯಧಿಕ, ಯಶೋಧೆಗಿಂತಲೂ ಉತ್ತಮರಾದವಳು. ಎಷ್ಟು ಅಂತ ಹೇಳಿಲ್ಲ. ವಸುದೇವಸ್ತತಃ, ಆ ದೇವಕಿಗಿಂತಲೂ ಅದಿತಿಗಿಂತಲೂ ಕಶ್ಯಪರ ಅವತಾರರಾದ ವಸುದೇವ ಉತ್ತಮನಾಗಿದ್ದಾನೆ. ಆ ವಸುದೇವನಿಗಿಂತಲೂ ಅಣ್ಣ ಬಲರಾಮ ದೊಡ್ಡವ. ತಥೋ ರಾಮೋ ಮಹಾಬಲಃ, ಬಲರಾಮನಿಗಿಂತಲೂ ದೊಡ್ಡವರು ಯಾರಿಲ್ವೇ ಇಲ್ಲ. ನ ತಥೋಭ್ಯಧಿಕ ಕಶ್ಚಿತ್ ಭಕ್ತ್ಯಾದೌ ಪುರುಷೋತ್ತಮೆ. ಯಾರು ದೊಡ್ಡವರಿಲ್ಲೇ ಇಲ್ಲ ಅಂದ್ರೇನು? ಗಂಡ, ಹೆಂಡತಿ, ತಂದೆ, ತಾಯಿ, ಅಣ್ಣ, ತಮ್ಮ, ಈ ಲೆಕ್ಕದೊಳಗೆ ಯಾರಿಲ್ಲ. ಭೀಮಸೇನದೇವರು ದೂರ ಹುಟ್ಟ್ಯಾರ. ಅವರು ಅಣ್ಣನೂ ಅಲ್ಲ, ತಮ್ಮನೂ ಅಲ್ಲ, ಅಪ್ಪನೂ ಅಲ್ಲ, ಏನಲ್ಲ, ಅವ್ರನ್ನ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಹೆಂಡಂದಿರು, ಅವ್ವ ಅಪ್ಪ, ಅಣ್ಣ ತಮ್ಮ, ಇಷ್ಟರೊಳಗೆ ನೋಡಿದರೆ ಬಲರಾಮದೇವರಿಗಿಂತ ದೊಡ್ಡವರು ಯಾರಿಲ್ಲ. ಹಾಗೆ ನೋಡೋದಾದರೆ ವಾಯುದೇವರು ದೊಡ್ಡವರು. ಅದನ್ನು ಹೇಳೇ ಬಿಡ್ತಾರೆ, ಮರೆಯೋದಿಲ್ಲ ಶ್ರೀಮದಾಚಾರ್ಯರು. ನತತೋಭ್ಯಜಿತ ಕಶ್ಚಿತ್ ಭಕ್ತ್ಯಾದೌ ಪುರುಷೋತ್ತಮೇ ವಿನಾ ಬ್ರಹ್ಮಾಣ ಮೀಶೇಷಂ. ಬ್ರಹ್ಮದೇವರು ವಾಯುದೇವರನ್ನು ಬಿಟ್ಟು, ಬಳಗದೊಳಗೆ ಸೇರಿಲ್ಲ ಅಂತ ಅವರನ್ನು ಬಿಟ್ಟಿವಷ್ಟೇ. ಪರಶುರ ಯಾರವರು? ಬಲರಾಮದೇವರು ದೊಡ್ಡವರು ಅಂತ. ಒಟ್ಟು ವಿಚಾರ ಮಾಡಿದರೆ ಬ್ರಹ್ಮದೇವರು ವಾಯುದೇವರೇ ದೊಡ್ಡವರು. ಸಹಿ ಸರ್ವಾಧಿಕ ಸ್ಮೃತಃ ಇತಿ ಅಂತರ್ಯಾಮಿ ಸಂಹಿತಾಯಾಂ. ಪಾಪದ್ವೇಷಾಧಿಕ ದೋಷಾ ಅವರಾಣಂ ನ ಸಂಶಯ ಭಕ್ತ್ಯಾದಿ ಗುಣಪೂ. ಮತ್ತು ಸ್ವಲ್ಪ ಮುಂದೆ ಬಂದರು ಶ್ರೀಮದಾಚಾರ್ಯ. ಹಿಂದೆ ಸೂಕ್ಷ್ಮ ರೂಪದಿಂದ ಆ ಗರುಡ ಶೇಷರುದ್ರಾದಿಗಳ ಮನಸ್ಸಿನಲ್ಲಿದ್ದು ಜ್ಞಾನಭಕ್ತ್ಯಾದಿಗಳನ್ನು ನಿಯಮನ ಮಾಡ್ತಾರೆ. ಹಾಗಾದ್ರೆ ಒಳಗ್ ಕೂತು ಜ್ಞಾನಭಕ್ತ್ಯಾದಿಗಳನ್ನು ನಿಯಮನ ಮಾಡಿದ್ದಕ್ಕೆ ಇವರಿಗೆ ಮಹಾಫಲ ಬರ್ತದೆ. ಇವರೇನೇ ಒಂದು ಕೆಲಸ ಮಾಡಿದ್ರು ಅವರಿಗೆ ಅನಂತ ಫಲ, ಯಾಕೆಂದ್ರೆ ಪ್ರೇರಕರಾದದ್ದರಿಂದ. ಹಾಗಾದ್ರೆ ಪಾಪನೂ ಬರಬೇಕಲ್ಲ ಅವರಿಗೆ. ಅಕಸ್ಮಾತ್ ರುದ್ರದೇವರು ಬಾಣಾಸುರನ ವಧದ ಪ್ರಸಂಗದಲ್ಲಿ, ರಾವಣಾಸುರನ ವಧದ ಪ್ರಸಂಗದಲ್ಲಿ ರಾಮದೇವರು ವಿರೋಧ ಮಾಡಿದರೆ, ಇವರು ಒಂದು ವಿರೋಧ ಮಾಡಿದರೆ ಒಳಗ್ ಕೂತು ಬ್ರಹ್ಮದೇವರು 100 ವಿರೋಧ ಮಾಡ್ಬೇಕಲ್ಲ ಅವು. ಹಾಗಾದ್ರೆ ಅವರಿಗೆ ಭಾರಿ ಅವರಿಂದ ಅನರ್ಥ ಆಗಲಿ ಇಲ್ಲ. ರುದ್ರದೇವರ ಪಾಪ ಎಂದೋ ಒಂದ್ಸಲ ಮಾಡ್ಯಾರೆ. ನಮ್ಮಂಥವರಂತೂ ನಿತ್ಯ ನಿಷಿದ್ಧ ಕರ್ಮಗಳನ್ನು 1000 ಮಾಡ್ತೇವೆ. ಆ ಎಲ್ಲ ಪಾಪಗಳು ಬ್ರಹ್ಮದೇವರಿಗೆ ಬರಬೇಕು.
ಅಂತ ಪ್ರಶ್ನೆ ಬಂದ್ರೆ, ಸೂಕ್ಷ್ಮ ರೂಪದಿಂದ ಒಳಗಿರ್ತಾರೆ, ಆದರೆ ಪುಣ್ಯವನ್ನ ಮಾತ್ರ ಸ್ವೀಕಾರ ಮಾಡ್ತಾರೆ ಹೊರತು ಪಾಪವನ್ನು ಸ್ವೀಕಾರ ಮಾಡೋದಿಲ್ಲ. ಪಾಪನು ಅವರೇ ಮಾಡಿಸ್ತಾರೆ ನಿಜ, ಆದರೆ ಅವರಿಗೆ ಪಾಪ ಬರೋದಿಲ್ಲ. ದೇವರ ಆಜ್ಞೆ ಇದೆ. ದೇವರ ಆಜ್ಞೆಯನ್ನ ಪರಿಪಾಲನೆ ಮಾಡಿದರೆ ಪುಣ್ಯ. ನಮ್ಮಿಂದ ಪುಣ್ಯ ಕರ್ಮಗಳನ್ನು ಮಾಡಿಸಲಿಕ್ಕೂ ದೇವರ ಆಜ್ಞೆ ಇದೆ, ಅದರಿಂದಲೂ ಪುಣ್ಯನೇ ಬರ್ತದೆ. ಪಾಪ ಕರ್ಮಗಳನ್ನು ಮಾಡಿಸಲಿಕ್ಕೂ ದೇವರ ಆಜ್ಞೆನೇ ಇದೆ, ಆದ್ದರಿಂದ ಅದನ್ನು ಮಾಡಿಸಿದ್ರು ಅವರಿಗೆ ಪುಣ್ಯನೇ. ಮಾಡಿದವರಿಗೆ ಅಷ್ಟೇ ಪಾಪ, ನಮಗೆ ಪಾಪ ಕರ್ಮ ಮಾಡ್ರಿ ಅಂತ ಆಜ್ಞೆ ಇಲ್ಲ, ಹೀಗಾಗಿ ನಮಗೆ ಪಾಪ. ಮಾಡಿಸ್ರಿ ಅಂತ ಅವರಿಗೆ ಆಜ್ಞೆ ಇದೆ, ಅವರಿಗೆ ಪುಣ್ಯ. ಇವನ ಪೂರ್ವಜನ್ಮ ಕರ್ಮ, ಅವನ ಯೋಗ್ಯತೆ ನೋಡಿಕೊಂಡು ಅವರವರಿಗೆ ಯೋಗ್ಯ ಕರ್ಮಗಳನ್ನು ಮಾಡಿಸ್ರಿ ಅಂತ ಆಜ್ಞೆ ಇರೋದರಿಂದ ಅವರಿಗೆ. ಅರ್ಥವಾಯ್ತಾ? ಪಾಪದ್ವೇಷಾದಿಕಾ ದೋಷಾಹ ಅವರಾಣಾಂ, ಅದೆಲ್ಲ ಅವರರಿಗೆ ಬರೋದು. ಭಕ್ತ್ಯಾದಿ ಗುಣಪೂಗಸ್ತು ಪರಾಣಾಂ ಆವಿರಿಂಚಿತ. ಅವರರು ಯಾರು? ದೈತ್ಯರು. ನಮ್ಮಲ್ಲಿ ನಿಂತು ಪಾಪಾದಿಗಳಿಗೆ ಪ್ರೇರಣೆ ಮಾಡುವ ದೈತ್ಯರಿದ್ದಾರಲ್ಲ, ಅವರಿಗೆ ಪಾಪಾದಿಗಳೆಲ್ಲ ಬರ್ತದೆ. ದೇವತೆಗಳು ಪ್ರೇರಣೆ ಮಾಡಿದರೂ ಅವರಿಗೆ ಪಾಪಾದಿಗಳು ಬರೋದಿಲ್ಲ, ಪುಣ್ಯ ಮಾತ್ರ ಬರ್ತದೆ. ದೈತ್ಯರಿಗೆ ಪುಣ್ಯ ಹೋಗೋದಿಲ್ಲ, ಇವರಿಗೆ ಪಾಪ ಹೋಗೋದಿಲ್ಲ. ಇಷ್ಟು ವ್ಯವಸ್ಥೆ. ಯಾಕೆ ಅಂದರೆ ಸ್ವಾತಂತ್ರ್ಯಾತ್ ಸರ್ವದೇಹೇಶು ಸ್ಥಿತಾನಾಮಪಿ ಸರ್ವಶಃ ಸ್ಪೃಶ್ಯಂತೆ ನೈವ ದೋಷೈಸ್ತೆ ಗುಣಾದಾನೈಕ ತತ್ಪರ. ಗುಣವನ್ನಷ್ಟೇ ತೆಗೆದುಕೊಂಡು ದೋಷಗಳನ್ನು ಬಿಡೋ ಶಕ್ತಿ ದೇವರು ಅವರಿಗೆ ಕೊಟ್ಟಿದ್ದಾನೆ. ಹೊಸ ಪಕ್ಷಿಗಳಿಗೆ ಕೊಟ್ಟಾಗೆ ಹಾಲು ಮಾತ್ರ ಸ್ವೀಕಾರ ಮಾಡಿ ನೀರು ಬಿಡುವಂತೆ ಪುಣ್ಯವನ್ನು ಮಾತ್ರ ಸ್ವೀಕರಿಸಿ ಪಾಪ ಬಿಡೋ ಶಕ್ತಿ ಈ ದೇವತೆಗಳಿಗಿದೆ. ಆದ್ದರಿಂದ ಅವರಿಗೆ ಪಾಪಲೇಪ ಇಲ್ಲ. ಇದಕ್ಕೆ ಪ್ರಮಾಣವನ್ನು ಕೊಡ್ತಾರೆ ಉಪನಿಷತ್ತು. ಯದುಕಿಂಚೈಮಾ ಪ್ರಜಾ ಶೋಚಂತಿ. ಏನೆಲ್ಲ ಈ ಪ್ರಜೆಗಳು ದುಃಖ ಪಡ್ತಾರೆ ಪಾಪಗಳಿಂದ, ಆ ಎಲ್ಲ ಪಾಪಗಳು ಅಮೈವ ಆಸಾಂ ತದ್ಭವತಿ. ಅದೆಲ್ಲ ಇವರ ಅಂದ್ರೆ ಹತ್ತಿರ, ಆ ಪ್ರಜೆಗಳ ಹತ್ತಿರನೇ ಉಳಿತದೆ ಹೊರತು ಪ್ರೇರಕರಾದ ದೇವತೆಗಳಿಗೆ ಅದು ಹೋಗೋದಿಲ್ಲ. ಪಾಪ ದುಃಖ ಯಾವುದೂ ಹೋಗೋದಿಲ್ಲ. ನಹವೈ ಪುಣ್ಯಮೇವಾಮಂ ಗಚ್ಚತಿ ನಹವೈ ದೇವಾನ್ ಪಾಪಂ ಗಚ್ಚತಿ ಇತಿ. ಪುಣ್ಯ ಮಾತ್ರ ಅವರಿಗೆ ಹೋಗ್ತದೆ ಹೊರತು ಪಾಪ ಹೋಗೋದಿಲ್ಲ. ದೇವರಿಗೆ ಅಂದ್ರೆ ಯಾವ ದೇವತೆಗಳಿಗೂ ಹೋಗೋದಿಲ್ಲ ಅಂದಮೇಲೆ ದೇವೋತ್ತಮರಾದ ಬ್ರಹ್ಮದೇವರಿಗಂತೂ ಪ್ರಶ್ನೆಯೇ ಇಲ್ಲ. ಸರ್ವಥಾ ಪಾಪ ಸಂಬಂಧ ಅವರಿಗಿಲ್ಲ, ಕೇವಲ ಪುಣ್ಯವಂತರೇ. ಇತಿ ಚ ಶ್ರೀಕೃಷ್ಣಾರ್ಪಣ.